ಇದು ROS to bed ರೆಡ್ EVM ಸ್ಟೋರಿ 2 ವಿಶೇಷ. ನಾನು ರಮಾಕಾಂತ್. ತೇಜಸ್ವಿ ಸೂರ್ಯ ವಂಡರ್ಫುಲ್ ಜಾಬ್ ನೋ ಡೌಟ್. ಬೆಂಗಳೂರಲ್ಲಿ ಆಗ್ತಾ ಇದ್ದಂತಹ ಬೆಡ್ ಬ್ಲಾಕಿಂಗ್ ದಂಧೆಯನ್ನು ಬಯಲಿಗೆಳೆದಿದ್ದೀರಿ. ಅಭಿನಂದನೆಗಳು ನಿಮಗೆ ತೇಜಸ್ವಿ ಸೂರ್ಯ. ಎಷ್ಟೋ ಜನರ ಜೀವ ಹೋಗ್ತಾ ಇತ್ತು ಬೆಡ್ಗಳು ಸಕಾಲದಲ್ಲಿ ಸಿಗದೆ. ನೀವೇನು ಮಾಡಿದ್ರಿ? ಸ್ಟಡಿ ಮಾಡಿದ್ರಿ. ಏನಾಗ್ತಾ ಇದೆ ಬೆಡ್ಗಳೆಲ್ಲ ಯಾರಿಗೆ ಹಂಚಿಕೆ ಆಗ್ತಾ ಇದೆ, ಜೊತೆಗೆ ಯಾರು ಬಂದು ಯಾವ ಬೆಡ್ಡನ್ನು ಆಕ್ರಮಿಸ್ಕೊಳ್ತಾ ಇದ್ದಾರೆ, ಯಾರು ಬ್ಲಾಕ್ ಮಾಡಿಕೊಂಡು ಯಾರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಲಂಕಷ ಅಧ್ಯಯನವನ್ನು ಮಾಡಿಕೊಂಡು ಆಮೇಲೆ ಒಂದು ರೈಡ್ ಮಾಡ್ತೀರಿ. ಶಹಬ್ಬಾಷ್, ಅದ್ಭುತ. ನಮ್ಮ ಸಂಸದರು ಅಂದರೆ ಹೀಗಿರಬೇಕು, ನಮ್ಮ ನಾಯಕರು ಅಂದರೆ ಹೀಗಿರಬೇಕು. ಜನ ಓ ಅಂದರು. ಫೈನ್, ಫಂಟಾಸ್ಟಿಕ್ ಜಾಬ್. ಇಂಥ ಕಾಳಜಿ ಇರಲೇಬೇಕಾದದ್ದೇ, ಎಲ್ರಿಗೂ ಇರಬೇಕು. ನಿಮ್ಮ ಹಿಂದೆ ಮುಂದೆಯಲ್ಲಿ ಶಾಸಕರು ಓಡಾಡ್ತಾ ಇದ್ರು, ಕೆಲವು ಪಟಾಲಂ ಕೂಡ ಇತ್ತಲ್ಲಿ. ಎಲ್ಲ ಒಳ್ಳೆ ಒಂದು ಸೈನ್ಯ ನುಗ್ಗಿದೆಯಪ್ಪ, ಇವರು ರೈಡ್ ಮಾಡ್ತಾ ಇದ್ದಾರೆ. ರೈಡ್ ಮಾಡಿದ ಮೇಲೆ ಇಂಥ ದೊಡ್ಡ ಹಗರಣ ಬಯಲಾಗ್ಬಿಟ್ಟಿದೆ ಅಂತ ಜನ ಖುಷಿಪಟ್ಟರು. ಅದಾದ ಕೆಲವೇ ಕ್ಷಣಗಳಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತೀರಿ. ಪ್ರೆಸ್ ಮೀಟನ್ನು ಮಾಡಿದಾಗ ದೊಡ್ಡ ಆಘಾತ, ದೊಡ್ಡ ಬಂಡೆ ಎರಗಿಬಿಡುತ್ತೆ ಎಲ್ಲರ ಮೇಲೆ. ಏನದು ಆ ಪ್ರೆಸ್ ಮೀಟ್ ಅಂತ ಬಂದಾಗ ಪ್ರೆಸ್ ಮೀಟಲ್ಲಿ ಮಾತನಾಡ್ಬಿಡ್ತೀರಿ. 17 ಜನ ಒಂದು ಕೋಮಿಗೆ ಸೇರಿದ ಜನಗಳ ಹೆಸರನ್ನು ಹೇಳಿಬಿಟ್ಟು ನೀವು ಅದನ್ನು ಹೇಳ್ತಾ ಇದ್ದಂತೆಯೇ ನಿಮಗೆ ಪಕ್ಕದಲ್ಲಿ ಒಂದಷ್ಟು ವಾಯ್ಸ್ ಬರಲಿಕ್ಕೆ ಶುರುವಾಗತ್ತೆ. ಇದೇನು ಮದರಸನ ವಾರ್ ರೂಮಾ ಇದು? ಈ ವಾರ್ ರೂಮಲ್ಲಿ ಕುಳಿತುಕೊಂಡು ಜನಸಾಮಾನ್ಯರಿಗೆ ಸಿಗಬೇಕಾಗಿದ್ದಂಥ ಬೆಡ್ಗಳನ್ನು ಇವರೆಲ್ಲ ಒಂದೇ ಕೋಮಿಗೆ ಸೇರಿದಂಥವರು 17 ಜನ ಸೇರಿಕೊಂಡು ಯಾರ್ಯಾರಿಗೂ ಹಂಚಿಕೆ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಮದರಸನ ಇದು? ವಕ್ಫ್ ಬೋರ್ಡ ಇದು? ಈ ಒಂದು ಕೋಮಿಗೆ ಸೇರಿದವ್ರು ಸೇರಿಕೊಂಡು ಇಲ್ಲಿ ಮಾಡ್ತಾ ಇರೋದೇನು? ಹಾಗಾದರೆ 8 ವಾರ್ ರೂಮ್ಗಳಿವೆ ಬೆಂಗಳೂರಲ್ಲಿ. ವೀಕ್ಷಕರೇ, ನಿಮಗೆ ಯಾರಿಗೆ ಬೆಡ್ ಬೇಕು, BU ನಂಬರ್ ಜನರೇಟ್ ಆಗಿದೆ ಅಂತ ಹೇಳಿದ್ರೆ ಆ 8 ವಾರ್ ರೂಮ್ಗಳ ಕಡೆಯಿಂದನೂ ಕೂಡ ಬೆಡ್ ಅಲಾಟ್ ಆಗುತ್ತೆ. 8 ವಾರ್ ರೂಮ್ಗಳೆಲ್ಲ ಸೇರಿಸ್ಕೊಂಡ್ರೆ 200ಕ್ಕಿಂತ ಹೆಚ್ಚಿನ ಇತರೆ ಸಿಬ್ಬಂದಿಯು ಕೆಲಸ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಫೈಟ್ ಮಾಡ್ತಾ ಇರೋದು ಕೊರೋನಾ ವೈರಸ್ನ ವಿರುದ್ಧವಾಗಿ. ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಫೈಟು ನಮ್ಮ ಫೈಟು. ನಿಮಗೆ ಯಾರಿಗೋ ಬೇಕಾದಾಗ ಯಾರಿಗೋ ಬೆಡ್ ಕೊಡಿಸ್ತೀರಲ್ಲ, ಅವರು ಪ್ರಾಣ ಉಳಿಲಿ ಅಂತಲೇ ನೀವು ಕೊಡಿಸೋದು. ನಮ್ಗೆ ಯಾರಿಗೋ ಬೇಕಾದಾಗ ನಾವು ಬೆಡ್ಗಳನ್ನು ಅರೇಂಜ್ ಮಾಡ್ತೀವೋ, ICU ಕೇಳ್ಕೊಳ್ತೀವೋ, ಔಷಧಿಯನ್ನು ಒದಗಿಸ್ತೀವೋ. ಆ ಜೀವ ಉಳಿಲಿ. ನಮ್ಮ ಕಾಳಜಿ ಏನು? ಕೊರೋನಾ ವೈರಸ್ಸಿಂದ ಈ ವ್ಯಕ್ತಿ ಸಾಯಬಾರ್ದು. ನಾವು ಮಾತನಾಡ್ತಾ ಇರೋದೇನು? ತೇಜಸ್ವಿ ಸೂರ್ಯ ಅವರೇ, ಕಾನೂನು ಓದ್ಕೊಂಡಿದ್ದೀರಿ, ಬಹಳ ಹೆಂಗಿದ್ದೀರಿ, ದೇಶ ಸುತ್ತಾಡ್ತಾ ಇದ್ದೀರಿ. ವೆಸ್ಟ್ ಬೆಂಗಾಲ್ ಚುನಾವಣೆ ಓಡಾಡ್ಕೊಂಡು ಬಂದಿದ್ದೀರಿ ನೀವು. ವೆಸ್ಟ್ ಬೆಂಗಾಲ್ ಚುನಾವಣಾ ಮೋಡ್ನಿಂದ ನೀವಿನ್ನೂ ಕೂಡ ನೀವು ಸಂಸದರ ಮೋಡ್ಗೆ ಟ್ರಾನ್ಸ್ಫರ್ ಆಗಿಲ್ವಾ? ಐ ಡೋಂಟ್ ನೋ. ಪಕ್ಷದ ನಾಯಕರಿಂದ ಒಂದು ಪಾರ್ಟಿ ಲೀಡರ್ ಅಲ್ವಾ ನೀವು? ಆ ಪಾರ್ಟಿ ಲೀಡರ್ ಆದ ಮೇಲೆ ಜೊತೆಗೆ ನೀವು ಅದಕ್ಕಿಂತ ಮುಂಚಿತವಾಗಿ ಪಾರ್ಟಿ ಲೀಡರ್ ಆದ್ರಿ, ಸಂಸದರಾದ್ರಿ, ಚುನಾವಣಾ ಪ್ರಚಾರಕ್ಕೆ ಹೋದ್ರಿ. ಚುನಾವಣಾ ಪ್ರಚಾರಕ್ಕೆ ಹೋದಾಗ ನೀವೇನು ಮತ್ತೆ ನೀವಲ್ಲಿ ಪಕ್ಷದ ನಾಯಕರ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ಬಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಸಂಸದರು. ಮರೆತು ಬಿಟ್ರಾ? ಸಂಸದರು ಅಂತ ಹೇಳಿದ ಮೇಲೆ ನಿಮಗೆ ಈ ಕೋಮು ಆ ಕೋಮು, ಆ ಜಾತಿ ಈ ಜಾತಿ ಇದ್ಯಾವುದು ಇರಬಾರದು ಅಲ್ವಾ? ಎಲ್ಲರೂ ಒಂದೇ. ನಿಮಗೆ ಯಾರೆಲ್ಲ ಓಟ್ ಹಾಕಿದಾರೋ ಓಟ್ ಹಾಕಿಲ್ವೋ, ನೀವು ಗೆದ್ದಿದ್ದೀರಿ. ಆ ಇಡೀ ಕ್ಷೇತ್ರಕ್ಕೆ 12 ಲಕ್ಷನೋ 14 ಲಕ್ಷನೋ ಓಟ್ ಇರುತ್ತಲ್ವಾ ಒಂದು ಲೋಕಸಭಾ ಕ್ಷೇತ್ರದಲ್ಲಿ. ಆ ಇಡೀ ಕ್ಷೇತ್ರಕ್ಕೆ ನೀವೇನಾಗಿರ್ತೀರಿ? ನೀವು MP ಆಗಿರ್ತೀರಿ. MP ಆದಮೇಲೆ ಈಗ ಒಂದು ಫೈಟ್ ಮಾಡ್ಬೇಕು ನಾವು. ಯಾವುದರ ವಿರುದ್ಧವಾಗಿ? ನಾನು, ನೀವು, ಜನ, ನಮ್ಮ ರಾಜ್ಯ, ದೇಶ ಎಲ್ಲ ಫೈಟ್ ಮಾಡ್ಬೇಕಲ್ವಾ? ಫೈಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಒಂದು ಮರ್ಡರ್ ಮೇಳದಲ್ಲಿ ನೀವು ಒಬ್ಬರು ಭಾಗಿಯಾಗಿದ್ರಿ. ಇಸ್ಂಟ್ ಇಟ್? ಮರ್ಡರ್ ಮೇಳ ಅಲ್ವಾ ಅದು? ಕೋಲ್ಕತ್ತಾದ ರ್ಯಾಲಿಗಳು ಎಲ್ಲರಿಗಿಂತ ಮುಂಚೆ ಕೂಡ ಬೀಡಿ ಬಿಟ್ಟಿದ್ರಿ ನೀವು. ಸುಳ್ಳ ಇದು? ಎಲ್ಲರಿಗಿಂತ ಮುಂಚೆ ನೀವು ಅಲ್ಲಿ ಬೀಡಿ ಬಿಟ್ಟಿದ್ದು ಸುಳ್ಳ? ತೇಜಸ್ವಿ ಸೂರ್ಯ ಅವರೇ, ಹೋಗಿದ್ರಿ, ಪ್ರಚಾರವನ್ನು ಮಾಡಿದ್ರಿ, 10 ಲಕ್ಷ ಜನ 5 ಲಕ್ಷ ಜನ ಎಲ್ಲರೂ ಕೂಡ ಸೇರಿಸ್ಕೊಂಡಿದ್ದೀರಿ. ಯುವ ಮೋರ್ಚಾದ ಮುಖ್ಯಸ್ಥರಾಗಿ ದೇಶದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಮಾಡಿದ ಮೇಲೆ ಮರ್ಡರ್ ಮೇಳನೂ ಆಯಿತು, ಜನನೂ ಸತ್ರು, ಕೊರೋನಾನು ವ್ಯಾಪಿಸ್ತಾ ಇದೆ. ಈ ಕಡೆ ಜನ ಹಾಹಾಕಾರ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 2 ತಿಂಗಳು ಇರಲಿಲ್ವಾ ತೇಜಸ್ವಿ ಸೂರ್ಯ ಅವರೇ? 2 ಮಂತ್ಸ್, 2 ತಿಂಗಳು ಇದ್ರಿ ತಾನೇ ನೀವು? ಬಿಟ್ಟಿದ್ರಿ, ಓಡಾಡ್ತಾ ಇದ್ರಿ, ಜನ ಸಂಘಟನೆ ಮಾಡ್ತಾ ಇದ್ರಿ, ಪಾರ್ಟಿಯನ್ನು ಗೆಲ್ಲಿಸ್ಕೊಳ್ಬೇಕು. ಎಸ್, ಪ್ರತಿ ಪಾರ್ಟಿಗೂ ಇರುತ್ತೆ ರೀ ಆ ಝೀಲ್, ಆ ಜಿದ್ದು ಇರಲೇಬೇಕು, ನಾವು ಗೆಲ್ಲಬೇಕು ಅಂತೇಳಿ. ನಮಗೇನು ತಕರಾರಿಲ್ಲ. ಆದರೆ ಟೈಮಿಂಗ್, ಇಡೀ ದೇಶ ಕೊರೋನಾ ವಿರುದ್ಧವಾಗಿ ಹೋರಾಡಬೇಕಾಗಿತ್ತು. ಆದರೆ ನಾವು ಮೈ ಮರೆತು ಬಿಟ್ವಿ. ಕೊರೋನಾ ಲಾಸ್ಟ್ ಸ್ಟೇಜಲ್ಲಿ ಇದ್ದೀವಿ, ಹಾಗಿದ್ದೀವಿ, ಹೀಗಿದ್ದೀವಿ, ಎಲ್ಲ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ. ತಗೊಳ್ಳಿ, ಯಾರು ಬೇಕಾದ್ರೂ ವ್ಯಾಕ್ಸಿನ್ ತಗೊಳ್ಳಿ, ಔಷಧಿ ಬೇಕಾದ್ರೆ ತಗೊಳ್ಳಿ, ಎಲ್ಲ ಹಂಚಿಬಿಟ್ರಿ.
ಇಡೀ ದೇಶ ನಿಮ್ಮಿಂದ ಲಾಭ ಪಡ್ಕೊಂಡ್ರು ಎಲ್ಲರೂ ಕೂಡ ಶಭಾಷ್ ನಮಗೆಂತ ಹೆಲ್ಪ್ ಮಾಡಿಬಿಟ್ರಿ ಕೊಂಡಾಡ್ಬಿಟ್ರು. ಈಗ ಬಂದರೆ ಅಲ್ಲಿಂದ ನಿದ್ರೆಯಿಂದ ಎದ್ದು ಬಂದವರಂತೆ ಇಲ್ಲಿ ಬಂದಿರಿ, ಒಂದು ರೇಡ್ ಮಾಡಿದ್ರಿ, ತುಂಬ ಖುಷಿ ಪಟ್ವಿ ನಾವೆಲ್ಲ, ಶಹಬಾಷ್ ಅಂತ ಹೇಳಿದ್ವಿ. ನಾವೇ ನಮ್ಮ ಬುಲೆಟಿನ್ಗಳಲ್ಲಿ ಎಂಥ ಅದ್ಭುತ ಕೆಲಸ ಅಂತ ಕೂಡ ನಾವು ಮಾತನಾಡಿದ್ದೀವಿ. ಆದರೆ ನೀವೇನು ಮಾತನಾಡಿದ್ರಿ, ಏನು ಮಾತನಾಡಿದ್ರಿ ತೇಜಸ್ವಿ ಸೂರ್ಯ ಅವರೇ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರೇ, ಏನು ಮಾತನಾಡಬೇಕಾಗಿತ್ತು, ಏನು ಮಾತನಾಡಿದಿರಿ? ಹೀರೋ ಆಗಿದ್ರಿ ನೀವು, ಹೀರೋ, ನೋ ಡೌಟ್ ಹೀರೋ. ಏನು ಇವರ ನಿಗಾ, ಏನು ಅಧ್ಯಯನ ಮಾಡಿದ್ದಾರೆ, ಎಷ್ಟು ಬೇಗ ಇಂಥ ಒಂದು ರೇಡನ್ನು ಮಾಡಿದ್ದಾರೆ ಇವರು, ಪತ್ತೆ ಹಚ್ಚಿಬಿಟ್ರಲ್ಲ, ಅನೇಕರ ಪ್ರಾಣ ಉಳಿಸ್ತಾ ಇದ್ದಾರಲ್ಲ ಅಂತ ನಾವೆಲ್ಲ ಭಾವಿಸಿದ್ವಿ. ನೀವು ಮಾತನಾಡಿದ್ದೇನೆ ಆಮೇಲೆ ನಿಮ್ಮ ಆ ಮಾತಿಗೂ ನಿಮ್ಮದೇ ನಾಯಕರು ಎಲ್ಲದಕ್ಕೂ ಉದಾಹರಣೆ ಕೊಡ್ತಾ ಇರ್ತೀರಿ. ಅಂಥ ಶ್ರೇಷ್ಠ ಅಜಾತ ಶತ್ರು ಇದ್ರೆ ನಾಯಕತ್ವ ಅಂದ್ರೆ ಆ ರೀತಿಯಲ್ಲಿ ಇರಬೇಕು, ಅವರು ನಮ್ಗೆ ಆದರ್ಶ, ಅವರ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಬಾಯಿ ಬಿಟ್ಟರೆ ಮಾತನಾಡ್ತಾ ಇರ್ತೀರಲ್ಲ, ಆ ಮಹಾನುಭಾವರು ಒಂದು ಮಾತು ಹೇಳಿದ್ದಾರೆ. ಆ ಮಾತು ಹೇಳಿದ ಮೇಲೆ, ಅದನ್ನು ತೋರಿಸಿದ ಮೇಲೆ ನೀವೇನು ಮಾತನಾಡಿದ್ರೆ ಅದನ್ನು ತೋರಿಸ್ತೀವಿ. ವಾಜಪೇಯಿ ಅವರ ಬೈಟನ್ನು ಪ್ಲೇ ಮಾಡಿ. मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का प्रयास कर रहा हूँ। राजा के लिए, शासक के लिए प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। मेरा एक ही संदेश है कि वो ರಾಜಧರ್ಮದ ಬಗ್ಗೆ ಶ್ರೀ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದು ಇಷ್ಟೇ ವಿಷಯ. ಯಾವುದೇ ಕಾರಣಕ್ಕೂ ಜನ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನು ನೋಡಬೇಡಿ, ರಾಜಧರ್ಮವನ್ನು ಪಾಲಿಸಿ. ನಿಮಗೆಲ್ರಿಗೂ ಒಂದೇ ಇದು, ಎಲ್ಲರೂ ಕೂಡ ಈ ಒಂದು ನಿಯಮವನ್ನು ಪಾಲಿಸಲೇಬೇಕಾಗತ್ತೆ. ಬಡವ, ಬಲ್ಲಿದ, ವಿದ್ಯಾವಂತ, ಅವಿದ್ಯಾವಂತ, ಅವನ ವೃತ್ತಿಯಿಂದ ಅವನೇನು ಕೆಲಸ ಮಾಡ್ತಾ ಇದ್ದ, ಗ್ಯಾರೇಜ್ ಇಟ್ಟಿದ್ನ, ದಿನಸಿ ಅಂಗಡಿ ಇಟ್ಟಿದ್ನ, ಟೈರ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ನ, ನೋ, ಇದ್ಯಾವುದೂ ಅಲ್ಲ. ಯಾಕೆಂತ ಹೇಳಿದ್ರೆ ವಾಜಪೇಯಿ ಅವರು ಇದನ್ನು ಹೇಳಿರಲಿಲ್ಲ, ರಾಜಧರ್ಮವೇ ಇದನ್ನು ಹೇಳಲ್ಲ. ಜೊತೆಗೆ ಇವತ್ತಿಗೆಲ್ಲರಿಗೂ ಅಂಬೇಡ್ಕರ್ ಮೇಲೆ ವಿಶೇಷ ಮಮತೆ, ಪ್ರೀತಿ ಇರುವಂತೆ ಕಾಣಿಸ್ತಾ ಇದೆ, ಅಥವಾ ಆ ರೀತಿ ನಡ್ಕೊಳ್ತಾ ಇದ್ದೀರಿ, ಇರಬೇಕಾದ್ದೇ ಧರ್ಮ ಅದು. ಎಲ್ಲಿ ಹೋದರೂ ಕೂಡ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪದಾರ್ಪಣೆ ಮಾಡ್ತೀರಿ, ಅವ್ರ ಹೆಸರನ್ನು ಹೇಳ್ತೀರಿ, ಅವರ ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ. ಏನು ಹೇಳಿದೆ ಅವರ ಸಂವಿಧಾನ? ಬಾಬಾ ಸಾಹೇಬ್ ಏನು ಹೇಳಿದ್ರು? ಎಲ್ಲರನ್ನೂ ಒಂದೇ ರೀತಿ ಕಾಣಿ, ನಾವೆಲ್ಲ ಮನುಷ್ಯರಿದ್ದೀವಿ, ಅಸಮಾನತೆ ಬೇಡ, ಖುದ್ದು ನಾನೇ ಇಂಥ ನೋವಲ್ಲಿ ನೊಂದು ಬೆಂದು ಆಮೇಲೆ ಆಚೆ ಬಂದು ನನ್ನ ಭಾರತ ಹೀಗಿರಬಾರ್ದು ಅಂತ ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿರೋಣ ಅಂಥೇಳಿ ಸಂವಿಧಾನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದಾಗ, ಸಂವಿಧಾನದ ಆಶಯಗಳ ಮೌಲ್ಯವನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಾ, ಅಥವಾ ನಿಮ್ಮ ಹೇಳಿಕೆಗಳು ಕಡಿಮೆ ಮಾಡ್ತಾ ಇದೆಯಾ? ಏನು ಹೇಳಿಬಿಟ್ರಿ? 17 ಜನರ ಹೆಸರನ್ನು ಓದ್ಬಿಟ್ರಲ್ಲ, ಎಲ್ಲ ಒಂದೇ ಕೋಮಿನವರು. ಫೈನ್, ಒಂದೇ ಕೋಮಿನವರು. ಆಮೇಲೆ ಏನಾಯಿತು? ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಒಬ್ಬರು ಮದರಸ ಅಂದರು, ಇದೇನು ವಕ್ಫ್ ಬೋರ್ಡ್ ಆಯಿತು ಅಂತ ಮಾತನಾಡಿದ್ರು. ಆಮೇಲೆ ಏನಾಯಿತು? ಒಂದು ರಾತ್ರಿ ಕಳೆದು ಬೆಳಗಾಗುವುದರ ಒಳಗಾಗಿ ನಿಮ್ಮದೇ ಪಾರ್ಟಿಯ ಒಬ್ಬ ಶಾಸಕರ ಹೆಸರು ಬಂದ್ಬಿಡುತ್ತಲ್ಲಿ. ಇವ್ರು ಮಾಡಿಲ್ವಾ? ಇವರೇ ಬೆಡ್ ಬ್ಲಾಕ್ ಅನ್ನ ಮಾಡಿರೋ ದಂಧೆಯಲ್ಲಿ ಪ್ರಮುಖ ಆರೋಪಿ. ಮಾತನಾಡ್ತಾ ಇದ್ದಾರೆ, ಇಲ್ಲ ನಾನು ಬೆಡ್ಡನ್ನು ಬ್ಲಾಕ್ ಮಾಡಿಲ್ಲ, ಯಾರೋ ಹೇಳ್ತಾ ಇದ್ದಾರೆ ಅಷ್ಟೇನೆ, ನನಗೆ ಯಾರೋ ಕೇಳಿಕೊಂಡ್ರು, ಆ ಬೆಡ್ಡನ್ನು ಅವರು ಕೊಡಿ ಅಂತ ಹೇಳಿದೆ ಅಷ್ಟೇ. ಕೊಡಿ ಅಂತ ಹೇಳುವ ಅವ್ರಿಗೆ ಕೇಳಿದ ಅಂತರ ಹೆಚ್ಚು ಕಡಿಮೆ 8 ಗಂಟೆ ಇದೆ, 5 ಗಂಟೆ ಇದೆ, 2 ಗಂಟೆ ಇದೆ, ಯಾವುದಾದ್ರೂ ಆಗಿರಲಿ, ಅವ್ರು ಕೇಳಿದ್ರು, ಅವ್ರು ಕೊಟ್ಟರು. ಇದಾದ ಮೇಲೆ ನೀವು ರೈಡ್ ಎಲ್ಲ ಮಾಡಿದ್ರಿ, ದಾಖಲೆ ಕೇಳಿದ್ರಿ, ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ್ರಿ. ನೋಡಿ ಅಲ್ಲಿ ಏನೇನು ಮಾಡಿದಿರಿ, ನೀವೇನು ಮಾಡಿದಿರಿ, ಒಮ್ಮೆ ಪ್ಲೇ ಮಾಡ್ತಾ ಇದ್ದೀವಿ, ನೀವೇ ಒಮ್ಮೆ ಗಮನಿಸ್ಬಿಡಿ. ಇವನು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾನೆ, ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, ಪೇಷಂಟ್ ಮಾತಾಡಿದ್ದೀವಿ. ICU ಬೆಡ್ ಬುಕ್ ಮಾಡ್ತಾರಲ್ಲ ಇವರು. ನಾವು ಸಾಕಷ್ಟು ಜನ ಅವ್ರದ್ದು ರಿಕ್ವೆಸ್ಟೇ ಇಲ್ಲ ICUಗೆ, ಆದರೆ ಅವ್ರ ಹೆಸರಲ್ಲಿ ICU ಬುಕ್ ಆಗಿದೆ. ನಾನು 100 ಸಲ ಕೇಳಿ, ವೆಂಟಿಲೇಟರ್ ಬೆಡ್ಗಳು ಬುಕ್ ಆಗಿದೆ. ಏನ್ರಿ ರವಿ ಅವರೇ, 100 ಸಲ ಕೇಳಿದ್ವಿ, ಬೆಡ್ಗೆ ಕೊಡೋದಿಲ್ಲ. ಇನ್ನೊಂದು ಇಲ್ಲಿ ಮೇಡಮ್, ಇಲ್ಲಿ ನಮ್ಮ ಹೆಸರು ಫ್ರೆಂಡ್
ಮೇಡಮ್ ಇಲ್ಲಿ ಈಗ ರಾಮನಾಥ್ ಪೇಷಂಟ್ ರಾಮನಾಥ್ ಅಂತ 5 ಸಲ ಅವ್ರ ಹೆಸರಲ್ಲಿ ವಾರ್ಡ್ ಬೆಡ್ ಬುಕ್ ಆಗುತ್ತೆ ರಾಮಯ್ಯದಲ್ಲಿ. ಬ್ಲಾಕ್ ಆಗುತ್ತೆ, ಅನ್ಬ್ಲಾಕ್ ಆಗುತ್ತೆ, ಬ್ಲಾಕ್ ಆಗುತ್ತೆ, ಅನ್ಬ್ಲಾಕ್ ಆಗುತ್ತೆ. ಅದೇ ಥರ ಇಲ್ಲಿ ಇನ್ನೊಂದು ಕಡೆ ಕೆಂಪಯ್ಯ ಗೋಪಾಲ್ ಅಂತ ಅವ್ರ ಹೆಸರಲ್ಲಿ ICU ಬುಕ್ ಆದ್ರೂ ಕೂಡ ಎಸ್, ಅದ್ಭುತ ವರ್ಕ್. ಈ ವರ್ಕ್ ಬಗ್ಗೆ ನಮ್ಗೆ ಯಾರು ತಕರಾರು ಇಲ್ಲ. ಹ್ಯಾಟ್ಸ್ ಆಫ್ ತೇಜಸ್ವಿ ಸೂರ್ಯ, ಹ್ಯಾಟ್ಸ್ ಆಫ್. ವಂಡರ್ಫುಲ್ ಕೆಲಸವನ್ನು ಮಾಡಿದ್ರಿ ನೀವು. ತಕರಾರೇ ಬೇಡ. ಇಂಥ ಹಗರಣಗಳನ್ನು, ಇಂಥ ದಂಧೆಕೋರರನ್ನು, ಇಂಥ ಮನುಷ್ಯತ್ವದ ವಿರುದ್ಧವಾಗಿ ಹೋರಾಡ್ತಕ್ಕಂಥ ಕ್ರಿಮಿಗಳನ್ನು ಹೊಸಕಿ ಹಾಕಲೇಬೇಕು. ನಾವು ನಮ್ಮ ವ್ಯವಸ್ಥೆ ಹೊಸಕಿ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರದು. ಕಾನೂನು ಸುಪರ್ದಿಗೆ ಇಂಥ ನೀಚ ಕೆಲಸವನ್ನು ಯಾರೇ ಮಾಡಿದ್ರು ಕೂಡ ತಂದು ನಿಲ್ಲಿಸಬೇಕು. ನಾವು ಕಟಕಟೆ ತಂದು ನಿಲ್ಲಿಸಬೇಕು ಅವರನ್ನ. ಅನುಮಾನಗಳು ಬೇಡ ಇದರಲ್ಲಿ. ಇದಾದ ಮೇಲೆ ಶುರುವಾಗುತ್ತಲ್ಲ ನಮಗೆ, ಆಗ ನಮಗನ್ಸಿದ್ದು ನೀವಿನ್ನೂ ಕೂಡ MP ಆಗಿಲ್ಲ, ನೀವಿನ್ನೂ ಒಂದು ಪಕ್ಷದ ನಾಯಕರಾಗಿಯೇ ಮಾತನಾಡ್ತಾ ಇದ್ದೀರಿ. MP ಸ್ವಾಮಿ, ನೀವು ಪಕ್ಷದ ನಾಯಕರಲ್ಲ. ಈಗ ನೀವು ಪಕ್ಷದ ನಾಯಕರೆಲ್ಲಿವರೆಗೂ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡೋವರೆಗೂ ಪಕ್ಷದ ನಾಯಕರು. ಚುನಾವಣೆ ಮುಗಿತಾ, ನಿಮ್ಗೊಂದು ಪದವಿ ಬಂತ, ನೀವು ಗೆದ್ರ, ಅಲ್ಲಿಂದ ಶಾಸಕನೋ MP ನೋ ಏನೋ ಒಂದು ಕರೀತಾರಲ್ವ ನಿಮಗೆ. ಕರೆದ ಮೇಲೆ ನಿಮ್ಮೆಲ್ಲ ಜನ ಇರ್ತಾರಲ್ಲ, ನಿಮ್ಮ ಮತದಾರರು, ಅವರೆಲ್ಲರೂ ಕೂಡ ನಿಮಗೆ ಸರಿಸಮಾನರಾಗಿರ್ತಾರೆ. ಅನೇಕ ಜಾತಿಗಳು ಬರ್ತವೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅನೇಕ ಧರ್ಮಗಳವರು ಬರಬಹುದು. ಬಡವ ಬರ್ತಾನೆ, ವೃದ್ಧರು ಬರ್ತಾರೆ, ಯುವಕರು ಬರ್ತಾರೆ. ಈ ಜಾತಿ ಆ ಜಾತಿ, ಆ ಧರ್ಮ ಈ ಧರ್ಮ, ಎಲ್ಲ ಧರ್ಮದ ಮತದಾರರು ಅಲ್ಲಿ ಬರಲೇಬೇಕಲ್ಲಿ. ಅದರ ಜೊತೆಗೆ ನೀವು ರೈಡೆಲ್ಲ ಮಾಡಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡೋದ ಮೇಲೆ ಹೀರೋ ಆದ್ರಿ ನೀವು. ಸ್ಮರಿಸಿದ್ರು ಜನ, ಶಹಬಾಷ್ ಅಂದ್ರು. ಇದ್ರೆ ಇಂಥ ಹುಡುಗ ಇರ್ಬೇಕಪ್ಪ, ಇಂಥ ಹುಡುಗ ಪ್ರತಿ MP ಕಾನ್ಸ್ಟಿಟ್ಯೂನ್ಸಿಲೂ ಇದ್ದುಬಿಟ್ರೆ ಸಾಕಪ್ಪ ಮಾತನಾಡಿದ್ರಲ್ಲ. ಏನು ಮಾಡಿದ್ರಿ ಆಮೇಲೆ ನೀವು? ಕೆಲವೇ ಕ್ಷಣಗಳಲ್ಲಿ ನೀವೇನು ಮಾಡಿದ್ರಿ? ನೀವು ಮಾಡಿದಿಷ್ಟೇ, ಅಲ್ಲಿ ಧರ್ಮವನ್ನು ಹುಡುಕ್ಬಿಟ್ರಿ, ಒಂದು ಕೋಮನ್ನು ಹುಡುಕ್ಬಿಟ್ರಿ ನೀವು. ಫೈನ್, ಯಾರೇ ಆಗಿರಲಿ, ನಾವು ಯಾರನ್ನೂ ತಡಿತಾ ಇಲ್ವಲ್ಲ ಇಲ್ಲಿ. ಯಾರನ್ನೂ ತಡೆಯೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರೇ ಆಗಿದ್ರೂ ಕೂಡ, ಈ ಧರ್ಮನೋ ಆ ಧರ್ಮನೋ, ಅವರೆಲ್ಲರೂ ಕೂಡ ತಪ್ಪು ಮಾಡಿದ್ರೆ, ಅವರು ಬೆಡ್ಡನ್ನು ಬ್ಲಾಕ್ ಮಾಡಿ ಇಟ್ಕೊಂಡಿದ್ರೆ, ಆ ತಪ್ಪು ಸಾಬೀತಾದರೆ ಅವರನ್ನು ದಯವಿಟ್ಟು ನೇಣಿಗೇರಿಸಿ. ನಮ್ಮ ತಕರಾರಿಲ್ಲ. ಯಾರೇ ಮಾಡಿದ್ರು ಅಷ್ಟೇ. ಆದರೆ ಇನ್ನೂ ಏನೂ ಜಡ್ಜ್ಮೆಂಟ್ ಬಂದಿಲ್ಲ. ಹೇಗಿದೆಲ್ಲ ನೋಡಿ. ಚಾಮರಾಜನಗರದಲ್ಲಿ ಆಮ್ಲಜನಕ ಇಲ್ಲದೆ 24 ಜನ ಸಾವನ್ನಪ್ತಾರೆ. ಅದನ್ನು 3 ಅಂದರು, 10 ಅಂದರು, 12 ಜನ ಮಾತ್ರ ಅಂದರು. ಇಲ್ಲ ಎಲ್ಲರೂ ಸತ್ತಿದ್ದಾರೆ ಅಂತ ಹೇಳಿದ್ರು. ಇಲ್ಲ ಯಾರೂ ಆ ಥರ ಸತ್ತಿಲ್ಲ ಅಂತ ಮಾತನಾಡಿದ್ರು. ನೂರಾರು ಕಥೆಗಳಿದೆ ಅಲ್ವಾ. ನೂರಾರು ಕಥೆಗಳಿದ್ದಾಗ 2 ಸೆಕೆಂಡಲ್ಲಿ ಉಸ್ತುವಾರಿ ಸಚಿವರು ಹೋಗ್ಬಿಡ್ತಾರೆ ಅಲ್ಲಿಗೆ, ಆರೋಗ್ಯ ಸಚಿವರು ಹೋಗ್ಬಿಡ್ತಾರೆ. 2 ಗಂಟೆಯಲ್ಲಿ ಇಲ್ಲ 3 ಜನ ಸತ್ತಿದ್ದು ತೀರ್ಪನ್ನು ಕೊಟ್ಬಿಟ್ರಲ್ವಾ. ಜಡ್ಜ್ಮೆಂಟ್ ಕೊಟ್ಬಿಡ್ತೀರಾ ನೀವು ಆನ್ ದ ಸ್ಪಾಟ್. ಇವನೇ ಆರೋಪಿ, ಇವನ ಆರೋಪಿ ಇಲ್ಲ, ನಾವು ತಪ್ಪೇ ಮಾಡಿಲ್ಲ. ಚಾಮರಾಜನಗರದಲ್ಲಿ ಯಾವ ವ್ಯವಸ್ಥೆನೂ ತಪ್ಪೇ ಮಾಡಿಲ್ಲ. ಬೆಡ್ಗಳೆಲ್ಲವೂ ಕೂಡ ಇತ್ತು, ಆಮ್ಲಜನಕ ಇರಲಿಲ್ಲ, ಡಾಕ್ಟರ್ ಇದ್ರು. ಆದರೂ 24 ಜನ ಒಂದು ರಾತ್ರಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ತೀರ್ಕೊಂಡ್ಬಿಟ್ರಲ್ಲ. ಯಾವ ಪನಿಷ್ಮೆಂಟ್ ಸ್ವಾಮಿ ಅವ್ರಿಗೆ? ಇವ್ರಿಗೆ ಧರ್ಮದ ಲೇಪ ಅಂಟಿಸ್ಬಿಟ್ರಿ ಅಲ್ವಾ. ಇವ್ರು ಸರಿ ಇಲ್ಲ ಅಂತ ಹೇಳಿಬಿಟ್ರಿ. 17 ಜನರ ಹೆಸರನ್ನ ಓದ್ಬಿಟ್ರಿ ಅಲ್ಲಿ ಚಾಮರಾಜನಗರದಲ್ಲಿ. ಆಸ್ಪತ್ರೆನೂ ಇತ್ತು, ಬೆಡ್ಡು ಇತ್ತು. ಅವ್ರನ್ನ ಕೇಳಿದ್ರೆ ಆಮ್ಲಜನಕ ಇಲ್ಲ ಅಂತಾರೆ. ಇಶ್ಯೂ ಡೈವರ್ಟ್ ಮಾಡಿಬಿಟ್ರಾ. ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ನಾಯಕರಿಗೆ, ತುಂಬ ಬ್ಯಾಡ್ ನೇಮ್ ಬರ್ತಾ ಇದೆ. ಇಮೇಜ್ ಮೇಂಟೈನ್ ಮಾಡೋಣ, ಅಟೆನ್ಷನ್ ಡೈವರ್ಟ್ ಮಾಡಿಬಿಡೋಣ, ಧರ್ಮದ ಕಡೆಗೆ ಹಾಕ್ಬಿಡೋಣ ಇಡೀ ಇಶ್ಯೂನ ಟ್ರೈ ಮಾಡಿಬಿಟ್ರಾ. ನೀವು ಮಾಡಿಬಿಟ್ರಾ ಅದನ್ನು ಸಂಸದರೇ? ಮಾಡಿಬಿಟ್ರಾ? ಮಾಡಬಹುದಾ? ಆ ಟೈಮ ಇದು. ಯಡಿಯೂರಪ್ಪನವರ ಮನೆ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾರೆ. ಆ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಬೆಡ್ ಇಲ್ಲ ಸ್ವಾಮಿ ಕೊಡಿಸಿ ಅಂತಾರೆ. ಕೊಡಿಸೋ ವೇಳೆಗಾಗಲೇ ಅವರ ಗಂಡ ತೀರ್ಕೊಂಡ್ಬಿಡ್ತಾರೆ, 2 ಮಕ್ಕಳು. ಆಮೇಲೆ ಏನು ಮಾಡ್ತೀರಿ ನೀವು? ಮಾಡಿ ಜನತಾ ದರ್ಶನ. ಇವಾಗ ಜನತಾ ದರ್ಶನ, ಜನರ ಸಮಸ್ಯೆಗಳ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ, ಮಾಡಬೇಕಲ್ವಾ. ರೋಡ್ನ ಆ ಕಡೆ ಈ ಕಡೆ ಬ್ಯಾರಿಕೇಡ್ ಹಾಕ್ಸ್ಬಿಟ್ರಿ. ಆ ಕಡೆ ಒಂದು ಬ್ಯಾರಿಕೇಡ್, ಈ ಕಡೆ ಒಂದು ಬ್ಯಾರಿಕೇಡ್. ಜನ ಬಂದರೆ ತಾನೇ ಸಮಸ್ಯೆ. ಜನತೆಯ ದರ್ಶನವೇ ಬೇಡ, ಜನತಾ ದರ್ಶನವೂ ಬೇಡ, ಜನತೆ ದರ್ಶನವೂ ಬೇಡ. ಯಾರಾದರೂ ಬಂದರೆ ಕಳಿಸಿ ಆಚೆ ಅವ್ರನ್ನ ಪೊಲೀಸರ ಕೈಲಿ ಬಿಟ್ಟು ಅಲ್ವಾ. ಈ ಸ್ಥಿತಿನಲ್ಲಿ ಇಡೀ ರಾಜ್ಯ ದೇಶ ಒದ್ದಾಡ್ತಾ ಇದೆ. ಚುನಾವಣಾ ರ್ಯಾಲಿನ ಮಾಡಿಕೊಂಡು ಬಂದು ಮರ್ಡರ್ ಮೇಳಗಳನ್ನ ಸಂಘಟಿಸಿ ಲಕ್ಷಾಂತರ ಜನಗಳನ್ನ ಸೇರಿಸಿ ಇವತ್ತಿಗೆ ಕಿರಣ್ ಮಜುಮ್ದಾರ್ ಶಾ ಮಾತನಾಡ್ತಾ ಇದ್ದಾರೆ. ಇಂಥ ರ್ಯಾಲಿಗಳಿಂದ, ಕುಂಭಮೇಳದಿಂದ ನಮ್ಮ ದೇಶದಲ್ಲಿ ಕೊರೋನಾ ಸೋಂಕಿತರು ಜಾಸ್ತಿ ಆದರು ಅಂತ ಯಾರನ್ನು ಹೊಣೆ ಮಾಡೋಣ? ಆ ಒಂದು ಬ್ಯಾಡ್ ಇಮೇಜ್ಗೆ ಇನ್ನೊಂದು ಗುಡ್ ಇಮೇಜ್ ತಗೊಂಡು ಅದನ್ನು ಒಂದು ಗುಂಪಿನವರ ಮೇಲೆ ಹಾಕ್ಬಿಡೋಣವಾ? ಇಸ್ ಇಟ್ ಫೇರ್? ಈ ರೈಡ್ ಆದಮೇಲೆ, ನೀವು ಹೀರೋ ಆದಮೇಲೆ ನಿಮ್ಮ ಬೈಟನ್ನು ಇಡೀ ರಾಜ್ಯ ವೆಯ್ಟ್ ಮಾಡ್ತಾ ಇತ್ತು. ಏನು ಹೇಳ್ತಾರೋ ಎಂತೆಂಥದನ್ನು ಬಯಲು ಮಾಡ್ತಾರೋ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಯಾರ ಹೆಸರು ಹೇಳ್ತಾರೋ ಅಂತ ಹೇಳಿ ನೀವು ಹೇಳಿದ ಹೆಸರುಗಳನ್ನು ನೋಡ್ಕೊಳ್ಳಿ.
अली खान, सादिक बाशा, मोहम्मद जैद, अलसाई सईर, उमेर खान, सलमान हुरीफ, जमीर पाशा, जबी उल्ला खान, सैयद हसनैन, सैयद शाहिद, शहीद शबास, MD यूनस, सैयद मोइन शाह, सैयद मुयश शाह, अलसाइन. Who is this? Who are these people? ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಸರ್, ಏನ್ ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕಿದ್ರಾ? ಅಪ್ಲಿಕೇಶನ್ ಬರ್ತಾರ 17 ಜನ. ಅಲ್ಲ ಇದನ್ನ Process ಅಪಾಯಿಂಟ್ಮೆಂಟ್ ಏನಿದು? What is the process ಏನಿದು? ಇದು ಮಾತಾಡ್ತಾ ಇದ್ದೀರಾ? ಇದು 17 ಜನ ಯಾರು ಹೆಂಗ್ರಿ ಅಪಾಯಿಂಟ್ ಮಾಡಿದ್ರೆ ನೀವು? ಅಪಾಯಿಂಟ್ಮೆಂಟ್ ಮಾಡ್ತೀರಾ? ಅಲ್ಲ ಯಾರು ಇವರೆಲ್ಲರೂ? ಇವರೆಲ್ಲ ಜನಗಳಿಗೆ ಉತ್ತರ ಕೊಡೋರಾ? ಯಾವ ಏಜೆನ್ಸಿ? ಆ ಏಜೆನ್ಸಿ ಅವರು ಕರ್ಸಿ. ಏಜೆನ್ಸಿ ಯಾರು ಏಜೆನ್ಸಿ ಅವರು? 17 ಜನ ಏನ್ ಇದ್ರಲ್ಲಿ ತಗೊಂಡಿದ್ಯಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ ನೀವು? What do you think, man? No. It's an intention. It's happening, sir. These people only has done that. We have ನಿಮ್ಗಳಿಗೆ ಒಂದು ಫೋನ್ information. ಎತ್ತಕ್ಕೆ ಕಷ್ಟ ಇದೆ. ನೀವು ಜನ ಕ್ಯಾಕರ್ಸ್ಕೊಂಡು ಬೀದಿಗೆ ಉಗಿತಾರೆ ನಮ್ಗೆ. ನೀವು ಯಾವುದೋ ಒಂದು ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. What are you speaking, man? ताहिर अली खान, सादिक बाशा, मोहम्मद जैद, अलसाई सईर, उमेर खान, सलमान हुरीफ, जमीर पाशा, जबी उल्ला खान, सैयद हसनैन, सैयद शाहिद, शहीद शबास, MD यूनस, सैयद मोइन शाह, सैयद मुयश शाह, अलसाइन. Who is this? Who are these people? ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಸರ್, ಏನ್ ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕಿದ್ರಾ? ಅಪ್ಲಿಕೇಶನ್ ಬರ್ತಾರ 17 ಜನ. ಅಲ್ಲ ಇದನ್ನ Process ಅಪಾಯಿಂಟ್ಮೆಂಟ್ ಏನಿದು? What is the process ಜವಾಬ್ದಾರಿ ಏನಿದು? ಇದು ಮಾತಾಡ್ತಾ ಇದ್ದೀರಾ? ಇದು 17 ಜನ ಯಾರು ಹೆಂಗ್ರಿ ಅಪಾಯಿಂಟ್ ಮಾಡಿದ್ರೆ ನೀವು? ಅಪಾಯಿಂಟ್ಮೆಂಟ್ ಮಾಡ್ತೀರಾ? ಅಲ್ಲ ಯಾರು ಇವರೆಲ್ಲರೂ? ಇವರೆಲ್ಲ ಜನಗಳಿಗೆ ಉತ್ತರ ಕೊಡೋರಾ? ಯಾವ ಏಜೆನ್ಸಿ? ಆ ಏಜೆನ್ಸಿ ಅವರು ಕರ್ಸಿ. ಏಜೆನ್ಸಿ ಯಾರು ಏಜೆನ್ಸಿ ಅವರು? 17 ಜನ ಏನ್ ಇದ್ರಲ್ಲಿ ತಗೊಂಡಿದ್ಯಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ? ನೀವು What do you think, man? No. It's an intention. It's happening, sir. These people only has done that. We have ನಿಮ್ಗಳಿಗೆ ಒಂದು ಫೋನ್ information. ಎತ್ತಕ್ಕೆ ಕಷ್ಟ ಇದೆ. ನೀವು ಜನ ಕ್ಯಾಕರ್ಸ್ಕೊಂಡು ಬೀದಿಗೆ ಉಗಿತಾರೆ ನಮ್ಗೆ. ನೀವು ಯಾವುದೋ ಒಂದು ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. ನೀವು ಮಾಡೋ ಅವ್ಯವಹಾರಕ್ಕೆ ಜನ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ಚಿ ಕಮಿಟಿ ಲಿಸ್ಟ್ಗೆ ಇದು. What are you speaking? ಎಸ್ ಅಬ್ಬರ, ಆರ್ಭಟ, ಹಜ್ ಕಮಿಟಿ, ಮದರಸಾ, ಈ ಕಡೆ ಅವರು ಜಾಸ್ತಿ ಮಾತನಾಡ್ತಾ ಇದ್ರಲ್ಲ, ಈ ಎಂಡಲ್ಲಿದ್ದಾರೆ ನೋಡಿ, ಅವರ ಮೇಲೆ ಗಂಭೀರ ಆರೋಪ ಬಂದಿದೆ ಈಗ. ನೋಡಿ ಅವರೇನೆ ಈ ಕಡೆ ಇದಾರಲ್ಲ, ಎಡಗಡೆಯಿಂದ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ, ಅವ್ರ ಮೇಲೆ ಗಂಭೀರ ಆರೋಪ ಬಂದುಬಿಟ್ಟಿದೆ. ಈ ವ್ಯಕ್ತಿ ಯಾಕೆ ಬೆಡ್ಡನ್ನು ಬುಕ್ ಮಾಡಿರಬಾರದು, ಬಲವಾದ ಅನುಮಾನ ಇದೆ ಇವರು ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ಇದ್ರು ಅಂತ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದರೆ ಈ ಆರ್ಭಟ, ಈ ಶೂರತ್ವ ಏನು ವಿಷಯಕ್ಕೋಸ್ಕರ ಮಾಡಿದ್ರು? ಇವರ ಕಾಳಜಿ ಬರೀ ಜನಗಳಿಗೆ ಬೆಡ್ ಕೊಡಿಸೋದ್ರ ಬಗ್ಗೆ ಮಾತ್ರ ಇತ್ತಾ? ಅದರ ಆಚೆಗಿನ ಉದ್ದೇಶ ಏನಾದರೂ ಇತ್ತಾ? ಒಂದೇ ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮಾತನಾಡಿದ್ರ ಇವರು? ಯಾಕೆ ಹಜ್ ಅನ್ನೋ ಮಾತು ಬಂತು? ಯಾಕೆ ಮದ್ರಸಾ ಅಂತ ಮಾತು ಬಂತು? ನಮ್ಮ ಉದ್ದೇಶ ಇದ್ದಿದ್ದೇನು? ಕೊರೋನಾ ವೈರಸ್ಸು ಯಾವುದೋ ಒಂದು ಜಾತಿ ನೋಡಿ ಬರ್ತಾ ಇಲ್ಲ, ಧರ್ಮ ನೋಡಿ ಬರ್ತಾ ಇಲ್ಲ, ಎಲ್ಲ ಧರ್ಮವನ್ನ ಇಡೀ ದೇಶ ಕಂಡು ಕೇಳರಿಯದ ರೀತಿಯಲ್ಲಿ ಸಮಾನವಾಗಿ ಕಾಣ್ತಾ ಇರುವ ಏಕೈಕ ಅಂಶ ಅಂತ ಇದ್ರೆ ಅದು ಕೊರೋನಾ ವೈರಸ್ ಅಲ್ವಾ? ಅದರಷ್ಟು ಸಮಾನವಾಗಿ ಯಾರೂ ಕಾಣಿಲ್ಲ. ವಯಸ್ಸಾದವ್ರನ್ನೂ ಬಿಡಲ್ಲ, ಯುವಕರನ್ನೂ ಬಿಡಲ್ಲ, ಮಕ್ಕಳನ್ನೂ ಬಿಡ್ತಾ ಇಲ್ಲ, ಆಯ್ತಲ್ವಾ? ಈ ಜಾತಿ ಆ ಜಾತಿ, ಭಾರತದ ಅಷ್ಟು ಜಾತಿ ಸಮುದಾಯವನ್ನ ಮುಕ್ಕಿ ಮೆರಿತಾ ಇದೆ ಅದು ಅಲ್ವಾ? ಅದರ ವಿರುದ್ಧ ಹೋರಾಡಬೇಕಾದ್ರೆ ನಾವು ಹುಡುಕ್ತಿರೋದೇನು? ಕೋಮು ವೈರಸ್. ಒಂದು ಕೋಮ್ ಇದೆಯಾ ಇದರಲ್ಲಿ? ಇನ್ನು 200 ಜನ ಅಧಿಕಾರಿ ಇರಲಿಲ್ವಾ ಅಲ್ಲಿ, ಕೆಲಸ ಮಾಡಲಿಲ್ವಾ? ಇದೇ ಅಧಿಕಾರಿಗಳಲ್ಲಿ ಎಷ್ಟು ಜನ ತಮ್ಮ ಮನೆಯಲ್ಲಿ ಕೊರೋನಾ ಬರೆಸ್ಕೊಂಡು ಲಾಸ್ಟ್ ಟೈಮ್ ಕೊರೋನಾ ವೈರಸ್ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿತಲ್ವಾ, ಕೆಲಸ ಮಾಡಿಲ್ಲ, ಅವರವ್ರ ಮನೆಗಳನ್ನು ತ್ಯಾಗ ಮಾಡಿ ಕೆಲಸ ಮಾಡಿಲ್ಲ. ಫೈನ್, ತಪ್ಪಿತಾ? ಮೊದಲು ಜೈಲ್ಗಟ್ಟಿ ನೇಣಿಗೆ ಹಾಕಿಸಿ ಅವ್ರಿಗೆ, ಅಲ್ಲಿವರೆಗೂ ಹೋರಾಟವನ್ನು ಬಿಡಬೇಡಿ. ಇದರ ಬದಲಿಗೆ ವೆಸ್ಟ್ ಬೆಂಗಾಲ್ ವಿಚಾರ ಮುಚ್ಚಿಡ್ಲಿಕ್ಕೆ, ಚಾಮರಾಜನಗರ ವಿಚಾರವನ್ನು ಮುಚ್ಚಿಡ್ಲಿಕ್ಕೆ, ಇಡೀ ಕೆಟ್ಟ ಹೆಸರು ಬರ್ತಾ ಇದೆ ನಮಗೆ ಅನ್ನೋದನ್ನ ಮರೆಮಾಚುವ ಸಲುವಾಗಿ ಇಮೇಜ್ ಬಿಲ್ಡಿಂಗ್ ರೂಪದಲ್ಲಿ ಒಂದು ಕೋಮಿನ ಮೇಲೆ ಹಾಕ್ಬಿಟ್ರ ಸ್ವಾಮಿ. ಮಾಡಿದ್ದು ಒಳ್ಳೆ ಕೆಲಸವನ್ನ ಕೆಲವು ಕ್ಷಣಗಳಲ್ಲಿ ನಿಮ್ಮ ಒಳಗಡೆಯ ಇಂಟೆನ್ಷನ್ ಏನಿತ್ತು ಅಂತ ತೋರಿಸ್ಕೊಂಡ್ಬಿಟ್ರ ನೀವು. ನಾವು ಇವತ್ತಿಗೆ ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ, ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದೀವಿ. ರಿಯಲಿ ವಿ ಆರ್ ಮಿಸ್ಸಿಂಗ್ ನಮ್ಮ ಅನಂತಕುಮಾರ್ ಅವರು. 5 ಬಾರಿ 6 ಬಾರಿ MP ಆಗಿದ್ರು. ನಿಮಗೆ ಗೊತ್ತಿರಲಿ, ಯಾವುದೇ ಪಕ್ಷದ ನಾಯಕರಿರಲಿ, ಎನಿ ಪಾರ್ಟಿ ದೆಹಲಿಗೆ ಹೋದರೆ
ಕರೆದು ಊಟ ಹಾಕಿ ನಮ್ಮ ರಾಜ್ಯದ ಸಮಸ್ಯೆ ಏನಿದೆ, ಇಲ್ಲಿ ಯಾರಾದರೂ ಆಳ್ವಿಕೆ ಮಾಡ್ತಾ ಇರಲಿ, JDS ಆದರೂ ಆಳ್ವಿಕೆ ಇರಲಿ, ಕಾಂಗ್ರೆಸ್ ಆದರೂ ಇರಲಿ, BJP ಇರಲಿ, ನಮ್ಮ ನಾಯಕರ ಸಮಸ್ಯೆ, ರಾಜ್ಯದ ಸಮಸ್ಯೆಗಳು ಅಂತ ಬಂದಾಗ ಮೊದಲು ಅಡ್ರೆಸ್ ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿದು ಅಲ್ಲೊಂದು ರಾಜಿ ಪಂಚಾಯಿತಿಯನ್ನು ಮಾಡಿಕೊಂಡು ಸಂಧಾನವನ್ನು ಮಾಡಿ ಬಗೆಹರಿಸಿ ಕಳಿಸ್ತಾ ಇದ್ರು. ಇವತ್ತಿಗೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಪ್ರಶ್ನೆ ಹೇಳ್ತಾ ಇಲ್ವಾ ಇಲ್ಲಿ? ಒಂದು ದಿನ ಇಂಥ ಒಂದು ಉದಾಹರಣೆಯನ್ನು ಕೊಡಬಲ್ರಾ? ಸಪೋಸ್ ಈ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ನಮ್ಮ ರಾಜ್ಯ ಇವತ್ತು ಪರದಾಡ್ತಾ ಇದೆಯಲ್ಲ, ನಮ್ಮ ಆಮ್ಲಜನಕಕ್ಕೋಸ್ಕರವಾಗಿ ನಮಗೆ 1200 ಮೆಟ್ರಿಕ್ ಟನ್ ಬೇಕಪ್ಪ ಆಮ್ಲಜನಕ, ನಾವು ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ಹೈಕೋರ್ಟ್ ಆರ್ಡರ್ ಮಾಡಿಬಿಡುತ್ತೆ, ಕೊಡಲೇಬೇಕು ಕೇಂದ್ರ ಅಂತ ಹೇಳಿ. ಕೇಂದ್ರ ಏನು ಮಾಡಿದ್ದಾರೆ ಗೊತ್ತೇನ್ರಿ? ಇವತ್ತು ಕೇಂದ್ರ ಏನು ಮಾಡಿದ್ದಾರೆ ಗೊತ್ತಾ? ಯಾಕೆ ಕೊಡ್ಬೇಕು ನಾವು ಅವ್ರಿಗೆ? ನಾವು ಚಾಲೆಂಜ್ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಕೇಂದ್ರದಲ್ಲಿರೋ ಪಾರ್ಟಿ ಯಾವುದು? ಇದೇ BJP ಪಾರ್ಟಿ. ಕೇಂದ್ರದಲ್ಲಿರೋದು ಇದೇ ಪಕ್ಷ, ನಮ್ಮ ರಾಜ್ಯದಲ್ಲಿರೋದು ಇದೇ ಪಕ್ಷ. ನಾವೆಲ್ಲ ಅದನ್ನು ನೋಡಿಕೊಂಡು, ತಮಾಷೆ ನೋಡಿಕೊಂಡು ಆರಾಮಾಗಿ ಜನ ಸಾಯ್ತಾ ಇದ್ರೆ ನಾವು ಕುಳಿತಿದ್ದೀವಿ, ಇಲ್ಲಿ ಕೋಮು ಅಂತ ಇದ್ದೀವಿ, ಕೋಮು ವೈರಸ್ ಅನ್ನು ಹರಡ್ತಾ ಇದ್ದೀವಿ, ಆ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದೀವಿ. ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜಧರ್ಮ ಇದನ್ನು ಹೇಳುತ್ತೇನ್ರಿ. ಅನಂತಕುಮಾರ್ ಅವರು ಈ ರೀತಿ ಬಿಹೇವ್ ಮಾಡಿದ್ರೇನ್ರಿ? ನೋಡಿ ರಾಜಧರ್ಮ ಅಂದ್ರೆ ಏನು ಹೇಳ್ತಾ ಇತ್ತದು, ನಾವೇನು ಮಾಡ್ತಾ ಇದ್ದೀವಿ ಅಂತ. सईर, उमेर खान, सलमान हुरीफ, जमीर पाशा, जबी उल्ला खान, सैयद हसनैन, सैयद शाहिद, शहीद शबास, MD यूनस, सैयद मोइन शाह, सैयद मुयश शाह, अलसाइन. Who is this? Who are these people? ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಸರ್. ಏನು ಅಪ್ಲಿಕೇಶನ್ ಅಲ್ಲಿ ಇವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕಿದ್ರಾ? ಅಪ್ಲಿಕೇಶನ್ ಬರ್ತಾರಾ 17 ಜನ? ಅಲ್ಲ, ಇದನ್ನ ಅಪಾಯಿಂಟ್ Process ಮಾಡಿ ಏನಿದು? What is the process ಜವಾಬ್ದಾರಿ ಏನಿದು? ಇದ್ದು ಮಾತಾಡ್ತಾ ಇದ್ದೀರಾ? ಇದು 17 ಜನ ಯಾರು ಹೆಂಗ್ರಿ ಅಪಾಯಿಂಟ್ ಮಾಡಿದ್ರೆ ನೀವು? ಅಪಾಯಿಂಟ್ಮೆಂಟ್ ಮಾಡಿದ್ದೀರಾ? ಅಲ್ಲ, ಯಾರು ಇವರೆಲ್ಲರೂ? ಇವರೆಲ್ಲ ಜನಕ್ಕೆ ಉತ್ತರ ಕೊಡೋರಾ? ಯಾವ ಏಜೆನ್ಸಿ? ಆ ಏಜೆನ್ಸಿ ಅವ್ರನ್ನ ಕಳಿಸಿ. ಏಜೆನ್ಸಿ ಯಾರು ಏಜೆನ್ಸಿ ಅವರು? 17 ಜನ ಏನು ಇದ್ರಲ್ಲಿ ತಗೊಂಡಿದ್ಯಪ್ಪ? ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಮಾಡಿದ್ದೀರಾ ನೀವು? ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಮಾಡಿದ್ದೀರಾ ನೀವು? ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಮಾಡಿದ್ದೀರಾ ನೀವು? What do you think, man? No. It's an intention. It's happening, sir. These people only has done that. We have the ಫೋನ್ information. ಎತ್ತಕ್ಕೆ ಕಷ್ಟ ಇದೆ. ನೀವು ಜನ ಕ್ಯಾಕರ್ಸ್ ಬೀದಿಗೆ ಉಗಿತಾರೆ ನಮ್ಗೆ. ನೀವು ಯಾವುದೋ ಒಂದು ನೀವು ಮಾಡೋ ಅವ್ಯವಹಾರಕ್ಕೆ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ ಕಮಿಟಿ ಲಿಸ್ಟ್ಗೆ ಇದು ನೀವು ಮಾಡೋ ಅವ್ಯವಹಾರಕ್ಕೆ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ ಕಮಿಟಿ ಲಿಸ್ಟ್ಗೆ ಇದು ನೀವು ಮಾಡೋ ಅವ್ಯವಹಾರಕ್ಕೆ ಅಚ್ಚಿಗೆ ಬರ್ತಾ ಇದ್ದೀರಾ? ಅಚ್ ಕಮಿಟಿ. मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। मेरा एक ही संदेश है कि वो राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास। ಒಂದು ವೇಳೆ ಈ ಲಿಸ್ಟ್ ಅಲ್ಲಿ ಇನ್ನೊಂದು ಕೋಮಿನ ಜನರೇ ಇದ್ದಿದ್ರೆ ಅದನ್ನ ಟ್ರಸ್ಟ್ ಅಂತ ನೀವು ಕರಿತಾ ಇದ್ದೀರಾ? ಬೇರೆ ಟ್ರಸ್ಟ್ ಅಂತ ಕರೆದು ಬಿಡ್ತಾ ಇದ್ದೀರಾ? ಬೇಕಾಗಿಲ್ಲ ಅಲ್ವಾ? ದೇವಸ್ಥಾನ ಟ್ರಸ್ಟ್ ಅಂತ ಕರಿತಾ ಇದ್ದೀರಾ? ಇದೇನ್ರಿ ಇದು? BBMPನ ದೇವಸ್ಥಾನ ಟ್ರಸ್ಟಾ ಇದು? ಯಾಕೆ ಹೀಗೆ ಮಾಡಿದ್ದೀರಿ? ಇಲ್ಲ ಅಲ್ವಾ? ಮಾಡಲ್ಲ ಅಲ್ವಾ? ಮಾಡಬಾರ್ದಲ್ವಾ? ಅದನ್ನ ನೀವು ಯಾವತ್ತಿದ್ರೂ ಕೂಡ ಕ್ರಿಟಿಸೈಸ್ ದ ಕ್ರೈಮ್. ಅರ್ಥ ಆಯ್ತಾ? ಅವನ ಕಮ್ಯುನಿಟಿನಲ್ಲ, ಅವನ ಸಮುದಾಯವನ್ನಲ್ಲ, ಅವನ ಜಾತಿಯನ್ನಲ್ಲ, ಧರ್ಮವನ್ನಲ್ಲ. ಕ್ರೈಮ್ ಅನ್ನೋದು ಒಂದು ಜಾತಿ ರೀ. ಅದು ಅಪರಾಧ ಅನ್ನೋದೇ ಒಂದು ಜಾತಿ. ಅದೊಂದು ಮನಸ್ಥಿತಿ, ಹೀನ ಮನಸ್ಥಿತಿ. ಅದು ಆ ಮನಸ್ಥಿತಿಯನ್ನು ಟೀಕೆ ಮಾಡಿ ಯಾರೇ ಇದ್ರೂ ಬಂಧಿಸಿ ಅವರನ್ನ. ಆದರೆ ಇಡೀ ದೇಶ ಒದ್ದಾಡ್ತಾ ಇರಬೇಕಾದ್ರೆ, ಇಡೀ ರಾಜ್ಯ ಒದ್ದಾಡ್ತಾ ಇರಬೇಕಾದ್ರೆ ನಾವಲ್ಲಿ ಮಹಲ್ ಕಟ್ಟಿಕೊಂಡು ಅಬಾಧಿತವಾಗಿ 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಮಗೆ ಪ್ರಧಾನಿ ನಿವಾಸವನ್ನು ಕಟ್ಟಿಕೊಂಡು, ಅಲ್ಲಿ ಉಪರಾಷ್ಟ್ರಪತಿ ಭವನವನ್ನು ಕಟ್ಟಿಕೊಂಡು, ಬೇಕಾದಷ್ಟು ಕಟ್ಟಡ ನಿರ್ಮಾಣ ಮಾಡಿಕೊಂಡು ಅಣಕಿಸ್ತಾ ಇದ್ದೀವಿ. ನಾವು ದೇಶದ ಹೆಣೆಗಳನ್ನ ಅಣಕಿಸ್ತಾ ಇದ್ದೀವ್ರಿ. ಆ ಕೆಲಸ ಮಾತ್ರ ಅಬಾಧಿತವಾಗಿ ನಡಿಬೇಕು. ನಮಗೆ 2024 ಎಲೆಕ್ಷನ್ ಒಳಗಾಗಿ ಅದೊಂದು ಎದ್ದು ನಿಂತು ಬಿಡಬೇಕು, ನಮ್ಮದೇ ಸಾಧನೆ ಅಂತ ಆಗ್ಬಿಡ್ಬೇಕು. ಒದ್ದಾಡ್ತಾ ಇದ್ದೀವಿ, ಇಮೇಜ್ ಬಿಲ್ಡಿಂಗ್ಗೆ ಒದ್ದಾಡ್ತಾ ಇದ್ದೀವಿ. ಇದು ಕೂಡ ಇಮೇಜ್ ಬಿಲ್ಡಿಂಗ್ನ ಒಂದು ಭಾಗವಾ? ಚಾಮರಾಜನಗರದಲ್ಲಿ ಮರ್ಯಾದೆ ಹೋಗ್ತಾ ಇದೆ, ರಾಜ್ಯಾದ್ಯಂತ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ, ಜನ ಸಾಯ್ತಾ ಇದ್ದಾರೆ, ಔಷಧಿ ಸಿಗ್ತಾ ಇಲ್ಲ, ಔಷಧಿ ಇಲ್ಲ, ನಮಗೆ ICU ಇಲ್ಲ, ಸಾಯ್ತಾ ಇದೀವಲ್ವಾ ನಾವು?
ಸಾಯ್ತಾ ಇರಬೇಕಾದ್ರೆ ಏನಾಗ್ಬಿಟ್ಟಿದೆ, ಕೆಟ್ಟ ಹೆಸರು. ನಿನ್ನೆ ಬೇರೆ 300 ಕಾರ್ಯದರ್ಶಿಗಳು ಸೇರಿಕೊಂಡು ಸರ್ಕಾರದ ಇಮೇಜನ್ನು ಹೇಗೆ ಬಿಲ್ಡ್ ಮಾಡೋದು, ನಮ್ಮ ನಾಯಕರ ಇಮೇಜ್ ಹೇಗೆ ಬಿಲ್ಡ್ ಮಾಡೋದು ಅಂತ ಒದ್ದಾಡಿದಾರಲ್ವಾ. ಈಗೇನು ಮಾಡ್ತಾ ಇದ್ದೀರಿ, ಇಶ್ಯೂ ಡೈವರ್ಟ್. ಚಾಮರಾಜನಗರದ ಮರ್ಯಾದೆ ಹೋಯ್ತು, ಇವ್ರ ತಲೆ ಮೇಲೆ ಹಾಕ್ಬಿಡೋಣ. ಇವ್ರ ತಲೆ ಮೇಲೆ ಹಾಕ್ಬಿಟ್ರೆ ಜನ ಈಗ ಕನ್ಸಲ್ಟ್ ಆಗ್ಬಿಡ್ತಾರೆ. ಈ ಕಡೆ ಒಂದು ಗ್ರೂಪು ನಮ್ಮ ನಾಯಕರು ಸರಿ, ನಮ್ಮ ನಾಯಕರು ಸರಿ ಅಂತ, ಆ ಕಡೆ ಒಂದು ಗ್ರೂಪು. ಇವ್ರು ಕಚ್ಚಾಟಕ್ಕೆ ಬಿಟ್ಬಿಟ್ರೆ ಕೊರೋನಾನು ಮಾಯ ಆಗ್ಬಿಡುತ್ತೆ, ಜಗಳನೂ ಮಾಯ ಆಗ್ಬಿಡುತ್ತೆ, ಬೆಡ್ ಇಶ್ಯೂನು ಮಾಯ ಆಗ್ಬಿಡುತ್ತೆ, ಆಸ್ಪತ್ರೆ ಇಶ್ಯೂನು ಮಾಯ ಆಗ್ಬಿಡುತ್ತೆ ಅಂತ ಅಂದುಕೊಂಡಿದ್ದೀರಿ. ನೋ, ಜನ ಈಗ ಈ ಬಣ ಆದರೂ ಆಗಲಿ, ಆ ಬಣ ಆದರೂ ಆಗಲಿ, ಯಾರು ಯಾವ ಕಡೆಗಾದರೂ ಸೇರಿರ್ಲಿರಿ, ಇದು ಬಿಟ್ಬಿಡಿ. ಆ ಟೈಮ್ ಅಲ್ಲ ಇದು. ಚುನಾವಣೆ ಬರುತ್ತಲ್ಲ, ನಿಮ್ಮ ಚುನಾವಣೆಗಳು, ಆಗ ಮಾತನಾಡ್ಕೊಳ್ಳಿ. ಚುನಾವಣಾ ರ್ಯಾಲಿಯ ವೇದಿಕೆಗಳಿಂದ ದಯವಿಟ್ಟು ಸಂಸದರೇ ಇಳಿದು ಬರಬೇಕು. ತಾವು ಎಲ್ಲಿದ್ದರೂ ಇಳಿದು ಬರಬೇಕು. ಎಲ್ಲಿಗೆ? ಅಲ್ಲಿ ಚುನಾವಣೆ ವಿಚಾರದಲ್ಲಿ ಪಕ್ಷದ ನಾಯಕರಾಗಿ ಬಿಹೇವ್ ಮಾಡಿದ್ರಲ್ಲ ನೀವು, ಆಗ ಈಗ ಇಲ್ಲಿ ಬರಬೇಕಾದ್ರೆ ನೀವು ಸಂಸದರಾಗಿ ಇಳಿದು ಬರಬೇಕು. ನೀವು ಇಲ್ಲಿ ಇಳಿದು ಬಂದು ಇಶ್ಯೂ ಸಾಲ್ವ್ ಮಾಡಿ, ಜನಗಳಿಗೆ ಬೆಡ್ಡನ್ನು ಒದಗಿಸಿ, ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದಕ್ಕೊಂದು ಅಭಿನಂದನೆ ಇರಲಿ, ತಕ್ಕ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಅಂಥೇಳಿ. ಆದರೆ ಆ ಹೆಸರಲ್ಲಿ ಇಲ್ಲಿ ಏನೋ ಸಮಸ್ಯೆ ಆದಾಗ ಒಂದು ಕೋಮನ್ನು ಎಳೆದು ತಂದರೆ ಅದನ್ನು ಕೋಮು ವೈರಸ್ ಅಂತ ನಾವು ಕರೀಬೇಕಾಗತ್ತೆ ಅಲ್ವಾ. ಇಲ್ಲಿ ಕೋಮು ಹುಡ್ಕೋದು ಬೇಡ. ಆ ಪರಿಸ್ಥಿತಿನೇ ಇಲ್ಲಿ ಯಾರ್ಯಾರಿಗೂ ಇಲ್ಲ. ಯಾರನ್ನ ಹೊಡೆದಾಡ್ಕೊಂಡು ಸತ್ತರೆ ಅವ್ರ ಮನೇಲಿ ಊಟಕ್ಕಿರೋದು ಡೌಟ್ ನಮಗೆ. ಅಂಥ ಸ್ಥಿತಿನಲ್ಲಿ ಎಲ್ಲರೂ ಇದ್ದೀವಿ. ಈಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಲಾಕ್ಡೌನ್ ಆಗುತ್ತಾ ಆಗಲ್ವೋ ಅದು ಗೊತ್ತಿಲ್ಲ ನಮಗೆ, ಜೀವನಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ನಾವು ಈಗಲೂ ತಾತನ ಕಾಲದ ಟ್ರಿಕ್ಸ್ ಇದೆಯಲ್ಲ, ಟ್ರಿಕ್ಸ್ ಇಟ್ಕೊಂಡು ನಾವೆಲ್ಲ ಫೈಟ್ ಮಾಡಬಾರ್ದು. ಒಂದು ಮಾತು ಹೇಳಿದ್ದೆ ನಾನು, ಯಾರು ಕಿತ್ತಾಡ್ಕೋಬೇಡ್ರಪ್ಪ, ಯಾವುದೇ ನಾಯಕರ ವಿಚಾರಕ್ಕೆ ನೀವು ಕಿತ್ತಾಡ್ಕೋಬೇಡಿ. ಯಾವುದೇ ಕೋಮಿನವರಾಗಿರಿ, ಜಾತಿಯವರಾಗಿರಿ, ನೀವು ಕಿತ್ತಾಡ್ಕೋಬೇಡಿ. ಈ ಜಾತಿ ಆ ಜಾತಿ ಅಂತ ಕಿತ್ತಾಡ್ಕೊಳ್ಬಹುದು ನೀವು, ನಿಮ್ಮ ನಾಯಕರು ಚೆನ್ನಾಗಿರ್ತಾರೆ. ಈ ಧರ್ಮ ಆ ಧರ್ಮ ಕಿತ್ತಾಡ್ಕೊಳ್ಬಹುದು ನೀವು, ನಿಮ್ಮ ಮನೆಗಳಲ್ಲಿ ಹೆಣ ಬೀಳಬಹುದು, ನಾಯಕರು ಚೆನ್ನಾಗಿರ್ತಾರೆ. ಅಷ್ಟೇ ಯಾಕೆ, ಇದೇ ನಾಯಕ ಹೋಗಿ ಆ ಪಾರ್ಟಿಗೆ ಸೇರ್ಕೊಳ್ಬಹುದು, ಆ ನಾಯಕ ಬಂದು ಈ ಪಾರ್ಟಿ ಬೇಕಾದರೂ ಬರಬಹುದು. ನಿಮ್ಮ ಮನೆಗಳಲ್ಲಿ ಹೆಣ ಬಿದ್ದರೆ ನಿಮ್ಮ ಹೆಂಡತಿ ಮಕ್ಕಳು ಅನಾಥರಾಗ್ಬಿಡ್ತಾರೆ, ಅಪ್ಪ ಅಮ್ಮ ಅನಾಥರಾಗ್ತಾರೆ ಅಂತ ಹೇಳಿದ್ವಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ ನಾವು. ಯಾರು ಇಲ್ಲಿ ಕನ್ಸಲ್ಟ್ ಆಗೋದು ಬೇಕಾಗಿಲ್ಲ. ಈ ಕಡೆಯವರೆಲ್ಲ ಒಂದು, ಆ ಕಡೆಯವರೆಲ್ಲ ಒಂದು, ಬೇಡ. ಸಾಮರಸ್ಯ ಇರಲಿ, ಪರಸ್ಪರ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿರೋ ಟೈಮ್ ಇದು. ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಬಹುಶಃ ಇದ್ಯಾವುದಿದು ಕೋಮು ವೈರಸ್ಸು ನನಗಿಂತ ಭೀಕರವಾಗಿದೆಯಾ ಅಂತ ಅಣಕಿಸ್ತಾ ಇರಬಹುದು ನಮ್ಮನ್ನು ಅಲ್ವಾ. ಕೊರೋನಾ ನಾನೇ ಭಯಂಕರ ಅಂತ ಅಂದ್ಕೊಂಡಿದ್ದೆ, ನನಗಿಂತ ಭಯಂಕರವಾಗಿರೋ ಒಂದು ವೈರಸ್ ಇದೆ ಅಂದರೆ ಅದು ಕೋಮು ವೈರಸ್ ಅಂತ ನಗುತ್ತಾ ಇರಬಹುದು ನಮ್ಮ ನೋಡಿ. ಇದಕ್ಕಿಂತ ಮುಂಚೆ ಇದೆಲ್ಲ ರೈಡ್ ಆಯ್ತಲ್ಲ, ಇದಕ್ಕಿಂತ ಮುಂಚೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ. ಕೇಳಬೇಕಾ ಪ್ರಶ್ನೆನ? ಏನೇನಾಯ್ತಿದು ಈ ವಾರ್ ರೂಮು ಅಲ್ವಾ. ವಾರ್ ರೂಮಿಂದ ಬಂದ್ಬಿಡೋಣಪ್ಪ. ಪ್ರಶ್ನೆ ನಂಬರ್ 1 ಅಲ್ಲಿಂದ ಬರೋಣ ನಾವು. ಖಾಸಗಿ ಏಜೆನ್ಸಿಗಳ ಸುಪರ್ದಿಗೆ ವಾರ್ ರೂಮನ್ನು ಕೊಟ್ಟವ್ರು ಯಾರು ಅಲ್ವಾ? ನಿಮ್ಮದೇ ಅಲ್ವೇನಪ್ಪ ಸರ್ಕಾರ ನಿಮ್ಮದೇ ಇದೆ. ನೀವೆಲ್ಲ ನಿಂತು ನೋಡಬೇಕಾಗಿತ್ತು ಇದನ್ನು. ಖಾಸಗಿ ಏಜೆನ್ಸಿ ಕೊಟ್ಟಿದ್ದೀರಿ, ಆಯಿತು. ಅವರೇನೋ ಒಂದು ಮಾನಿಟರ್ ಮಾಡ್ತಾರೆ, ನೋಡ್ತಾರೆ, ಎಲ್ಲ ಚೆಕ್ ಮಾಡ್ಕೊಳ್ತಾರೆ, ಬೆಡ್ ಅಲಾಟ್ ಮಾಡ್ತಾರೆ ಇದ್ರು. ಆ ವಾರ್ ರೂಮ್ಗಳ ಇನ್ಚಾರ್ಜ್ ಶಾಸಕರು, ಸಂಸದರು, ಸಚಿವರು ಯಾರಪ್ಪ? ಯಾರು ದಿಕ್ಕಿದ್ದಾರೆ ಅದಕ್ಕೆ? ಇಂಥ ವಾರ್ ರೂಮನ್ನು ಇಂಥ ಸಚಿವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಇಂಥ ಶಾಸಕರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಯಾರಿಗೂ ಸಮಸ್ಯೆಗಳಾಗದಷ್ಟು ರೀತಿಯಲ್ಲಿ ಅವರು ಕಾಳಜಿ ವಹಿಸಿ ಮನೆ ಬಿಟ್ಟು ಬಂದು ದಿನ ವಾರ್ ರೂಮಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದು ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಬೇಕಲ್ವಾ? ವಾರ್ ರೂಮ್ ಮಾಡಿಬಿಟ್ರೆ ಮುಗೀತಾ? ಜನಪ್ರತಿನಿಧಿಗಳು ಮಾನಿಟರ್ ಮಾಡಬೇಕಾ ಮಾಡಬಾರ್ದಾ? ಮಾಡಲೇಬೇಕಲ್ವಾ? ಯಾವ್ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಯಾರೋ ಒಬ್ಬರಿಗೆ ವಹಿಸ್ಬಿಟ್ಟು ನೀವು ಅವ್ರಿಗೆ ಬೇಕಾದವ್ರಿಗೆ ಬೆಡ್ಡನ್ನು ಕೊಟ್ಕೊಂಡು ಅಥವಾ ದಂಧೆ ಮಾಡಿಕೊಂಡು ಆರೋಪ ನಾವು ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ ಅಲ್ವಾ? ವಾರ್ ರೂಮ್ ಏಜೆನ್ಸಿಗಳನ್ನು ಮಾನಿಟರ್ ಮಾಡ್ತಾ ಇದ್ದಂಥ ಜನಪ್ರತಿನಿಧಿಗಳ ಹೆಸರನ್ನು ಹೇಳಿ ಸ್ವಾಮಿ ನೀವು. ಯಾರ್ಯಾರು ಯಾವ್ಯಾವ ವಾರ್ ರೂಮ್ಗೆ ಇನ್ಚಾರ್ಜ್ ಆಗಿದ್ರು, ಯಾರು ಜನಗಳ ರೋಗವನ್ನು ನೋಡ್ತಾ ಇದ್ರು, ಬೆಡ್ ಯಾರು ಅಲರ್ಟ್ ಮಾಡಿಕೊಡ್ತಾ ಇದ್ರು, ಔಷಧಿಗಳ ಕಥೆ ಏನು, ಯಾರು ಜನಗಳ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ರು ಹೇಳಿ, ಬಾಯ್ ಬಿಡಿ. ಹಾಗಾದರೆ ಅದೇನು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಜನಪ್ರತಿನಿಧಿಗಳ ಕೆಲಸ ಏನು? ಸರ್ಕಾರ ನಿಮ್ಮದೇ ಸ್ವಾಮಿ, ಸರ್ಕಾರ ನಿಮ್ಮದೇ ಇದೆ. BBMPನಲ್ಲಿ ಅವಧಿ ಮುಗಿದು ಹೋಗಿದೆ, ಒಂದು ಚುನಾವಣೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಗಳು ಮಾಜಿ ಆಗಿದ್ದಾರೆ, ಅಧಿಕಾರಿಗಳ ಕೈಗೆ BBMP ಹೋಗಿದೆ ಅಲ್ವಾ? ಈ ರೀತಿ ಇದ್ಮೇಲೆ BBMPನ ಮಾನಿಟರ್ ಮಾಡಬೇಕು ಅಂದರೆ, ವಾರ್ ರೂಮ್ ಮಾನಿಟರ್ ಮಾಡಬೇಕು ಅಂದರೆ ಯಾರಿಗಾದ್ರೂ ವಹಿಸಿರ್ಬೇಕಲ್ಲ ನೀವು? ಯಾರೂ ಇಲ್ಲ. ಶಾಸಕ, ಸಂಸದ, ಸಚಿವರು ವಾರ್ ರೂಮ್ನವ್ರಿಗೆ ಕಾಲೇ ಮಾಡಿಲ್ವಾ ಇವತ್ತಿನವರೆಗೂ? ವಾರ್ ರೂಮ್ನವ್ರಿಗೆ ಕಾಲ್ ಮಾಡಿಲ್ವಾ ನೀವು? ಯಾವ ಶಾಸಕ ಆಗಲಿ, ಸಂಸದ ಆಗಲಿ, ಸಚಿವರಾಗಲಿ ವಾರ್ ರೂಮ್ಗೆ ನೀವು ಕಾಲ್ ಮಾಡಿದ್ದೀರಾ? ಮಾಡಿಲ್ಲ. ಪ್ರಭಾವ ಬೀರೋ ಮೂಲಕವಾಗಿ ತಮಗೆ ಬೇಕಾದವರಿಗೆ ಬೆಡ್ಡನ್ನು ಬ್ಲಾಕ್ ಮಾಡಿಲ್ವಾ? ಮಾಡಿಲ್ವಾ ಹೇಳಿ? ನನಗೆ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ಬೆಡ್ ಬ್ಲಾಕ್ ಮಾಡಿದಾರಲ್ವಾ? ಬೆಡ್ ಬ್ಲಾಕ್ ಮಾಡಿರೋ ಎಲ್ರಿಗೂ ಕೂಡ ಇದೀಗ ನೀವು ಕೇಳಬೇಕು, ಕಾಳಜಿಯಿಂದ ಮಾಡಿದ್ರ, ವ್ಯಾವಹಾರಿಕವಾಗಿ ಮಾಡಿದ್ದೀರಾ ನೀವು? ಒಬ್ಬನೇ ಎಷ್ಟು ಜನಕ್ಕೆ ಮಾಡಿದ್ದಾರೆ, ಯಾವ್ಯಾವ ಟೈಮಲ್ಲಿ ಮಾಡಿದ್ದಾರೆ? ನೀವು ಈ ರೀತಿ ಮಾಡುವ ಭರದಲ್ಲಿದ್ದಾಗ ಬೇರೆ
ಪ್ರಭಾವ ಮಾಡಲಿಕ್ಕೆ ಶಕ್ತಿ ಇಲ್ಲದಂತಹ ಎಷ್ಟು ಜನ ಬೆಡ್ಗಳಿಲ್ಲದೆ ಉಸಿರು ಚೆಲ್ಲಿದ್ದಾರೆ. ನಿಮ್ಮ ಪಕ್ಕದಲ್ಲಿ ನಿಂತಿದ್ರಲ್ಲ, ಬಹಳ ಬಹಳ ನಿಮಗಿಂತ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರಲ್ಲ ಗುಂಪಲ್ಲಿ, ಏನ್ರಿ ಇದು, ಏನು ಮಾಡ್ತಾ ಇದ್ದಾರೆ, ಏನು ಕತೆ ಇದು ಹೇಳ್ತಾ ಇದ್ರಲ್ಲ, ಇದೇನು ವಕ್ಫಾ ಮದರಸನ ಎಲ್ಲ ಮಾತುಗಳು ಬಂತಲ್ವಾ ಅಲ್ಲಿ. ಇದು ಬಂದ ಮೇಲೆ ಅದರಲ್ಲಿ ಒಬ್ಬರ ಮೇಲೆ ಆರೋಪ ಬಂದ್ಬಿಟ್ಟಿದೆಯಲ್ಲ ಈಗ. ಒಬ್ಬರ ಮೇಲೆ ಆರೋಪ ಬಂದಿದೆಯಲ್ಲ, ಬ್ಲಾಕ್ ಮಾಡಿಸಲ್ವಾ ಅವರು? ತನಿಖೆ ಆಗಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಾದ ಮೇಲೆ ಅತಿ ಮುಖ್ಯವಾಗಿ ಈ ಬೆಡ್ ಬ್ಲಾಕಿಂಗ್ ದಂಧೆ ಇದೆಯಲ್ಲ, ಈ ದಂಧೆಯಲ್ಲಿ ಧರ್ಮವನ್ನು ಹೇಳ್ತಂದಿದ್ದು ಯಾಕೆ? ನಮ್ಮ ಪ್ರಶ್ನೆ ಬರುತ್ತೆ ಇಲ್ಲಿ. ನಮ್ಮ ಪ್ರಶ್ನೆ ಕೇಳ್ತೀವಿ ನಾವು ಈ ಒಂದು ಪ್ರಶ್ನೆಯನ್ನ. ಬೆಡ್ ಬ್ಲಾಕಿಂಗ್ ದಂಧೆಯಲ್ಲಿ ಧರ್ಮವನ್ನ ಹೇಳ್ಕೊಂಡು ಬಂದಿದ್ದು ಯಾಕೆ? ಮಾಡಿದ್ರಿ ಒಳ್ಳೆ ಕೆಲಸ, ಅವ್ಯವಹಾರ ಬಯಲಿಗೆ ಎಳಿಬೇಕು, ಯುವಕರಿದ್ದೀರಿ, ಓಡಾಡ್ತಾ ಇದ್ದೀರಿ, ಮಾಡಿದ್ದೀರಿ ಒಳ್ಳೆ ಕೆಲಸ, ಅದರ ಬಗ್ಗೆ ಅನುಮಾನ ಇಲ್ಲ. ಆದರೆ ತರ್ತಾ ಎಳಿತಾ ಮಧ್ಯದಲ್ಲಿ ಧರ್ಮವನ್ನೇ ಸೇರಿಸ್ಬಿಟ್ರಲ್ಲ, ವಾರ್ ರೂಮನ್ನ ಮದರಸಾ ಮತ್ತು ಹಜ್ ಕಮಿಟಿಗೆ ನಿಮ್ಮ ಎಡಬಲಗಳಲ್ಲಿದ್ದಂತಹ ಜನನಾಯಕರು, ಜನಪ್ರತಿನಿಧಿಗಳು ಹೋಲಿಸಿದ್ದು ಯಾಕೆ? ನಿಮ್ಮ ಏನು ಸಂದೇಶವನ್ನು ಕೊಡಲಿಕ್ಕೆ ನೀವು ಟ್ರೈ ಮಾಡಿದ್ರಿ? ಇಡೀ ಈ ಒಂದು ವಾರ್ ರೂಮಲ್ಲಿ ಖಾಸಗಿ ಏಜೆನ್ಸಿ ಕೊಟ್ಟಿದ್ದೀರಿ ಅಲ್ವಾ, ಎಲ್ಲ ಒಂದೇ ಧರ್ಮದವರು ಇದ್ರಾ? ಬೇರೆಯವರು ಇರಲಿಲ್ವಾ? ಅಥವಾ ಅದು ರಚನೆ ಆದಾಗ ಯಾರು ರಚನೆ ಮಾಡಿದ್ರು? ಯಾರನ್ನೂ ಏನು ತನಿಖೆ ಮಾಡದೆ, ಚೆಕ್ ಮಾಡದೆ ಎಲ್ಲ ಹಾಗೆ ಕೊಟ್ಟುಬಿಟ್ರ? ಎಲ್ಲರೂ ಒಂದೇ ಕೋಮ್ನವ್ರು ಇದ್ಬಿಡಿ ಅಂತ ಮಾಡಿದ್ರಾ? ನೋ, ಆ ರೀತಿ ಯಾವುದೂ ಇಲ್ಲ ಅಲ್ಲಿ. ಬೇರೆ ಧರ್ಮದವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಪಿನ್ ಪಾಯಿಂಟ್ ಮಾಡಿ ಕೆಲವರ ಹೆಸರನ್ನು ಮಾತ್ರ ಹೇಳಿ, ಬೇರೆಯವ್ರ ಹೆಸರನ್ನು ಹೇಳದೆ ಹಾಗೆ ಹೋಗ್ಬಿಡ್ತೀರಲ್ಲ ನೀವು. ಹಾಗೇನನ್ಸುತ್ತೆ ಅಂದರೆ ಎಂಟೈರ್ ಇಶ್ಯೂ ಡೈವರ್ಟ್ ಆಗಿ ಹೋಯಿತು. ಕನ್ಸಲ್ಟ್ ಆಗಬೇಕು ನಿಮಗೆ. ನಿಮ್ಮ ಕಡೆ ಮತಗಳು ಕ್ರೋಢೀಕರಣವಾಗಬೇಕು, ಇನ್ನೊಂದು ಕಡೆ ಮತಗಳು ಅದು ಬರದೇ ಇದ್ರೂ ಚಿಂತೆ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆ ಮತಗಳು ಬರದೇ ಇದ್ರೂ ನಾವು ಗೆಲ್ಲಬಲ್ಲೆವು, ಖಾತ್ರಿ ಇದೆ ನಿಮಗೆ. ಆಗೇನು ಮಾಡ್ತೀರಿ ನೀವು? ಆ ಟೈಮ್ ನೋಡಿಕೊಂಡು ಇದನ್ನು ಮಾತಾಡ್ಬಿಟ್ರಾ? ನಾವ್ಯಾಕೆ ಭಾವಿಸ್ಬಾರ್ದು ಸ್ವಾಮಿ ಅದನ್ನು? ಸಾವಿನ ಮನೆಯಲ್ಲಿ ಧರ್ಮದ ಹೆಸರು ಹೇಳಿದ್ರೆ ಸತ್ತ ಹೆಣ ಮೇಲೆ ಹೇಳುತ್ತಾ? ಸಾವಿನ ಮನೆ ಇದು, ಇಡೀ ಕರ್ನಾಟಕ, ಇಡೀ ಭಾರತವೇ ಧರ್ಮದ ಹೆಸರು ಹೇಳಿಬಿಟ್ರೆ ನೀವು ಸತ್ತೋಗಿರೋ ಹೆಣ ಇದೆಯಲ್ಲ ಮೇಲೆ ಎದ್ದು ಬಿಡುತ್ತಾ? ಇಷ್ಟು ದಿನಗಳ ಕಾಲ ಆಗಿರುವ ಟ್ರಾಜಿಡಿ ಅಂದರೆ ದುರಂತ ಬಿಡಿ, ದುರಂತ ಅಲ್ಲ ಇದು, ಮರ್ಡರ್ ಇದು. ಸಾಮೂಹಿಕ ಮರ್ಡರ್ ಮಾಡಿಸ್ಬಿಟ್ರಿ ನೀವುಗಳೆಲ್ಲ ಸೇರಿಕೊಂಡು. ಚುನಾವಣಾ ಪ್ರಚಾರದಲ್ಲಿ 2 ತಿಂಗಳು ಬ್ಯುಸಿ ಆಗಿಬಿಟ್ಟಿದ್ರಿ. ಕೋರ್ಟ್ಗಳು ಕರಿತಾ ಇದೆ ಇವತ್ತು, ಇದೆಲ್ಲ ಮರ್ಡರ್ ಅಲ್ವಾ ಇದು, ಯಾಕೆ ಮರ್ಡರ್ ಅಲ್ವಾ, ನಾವು ಯಾಕೆ ಮರ್ಡರ್ ಅಂತ ಕರಿಬಾರ್ದಿದ್ದನ್ನ ಅಂತ. ಅಲ್ಲಿಗೆ ಕೊರೋನಾದಿಂದ ಸತ್ತವರ ಅಂತ್ಯಕ್ರಿಯೆ ಮಾಡ್ತಿರುವವರು ಧರ್ಮವನ್ನು ಕೇಳ್ತಾ ಇದ್ದಾರಾ? ಬನ್ನಿ, ಚಿತಾಗಾರಕ್ಕೆ ಬನ್ನಿ, ಶವಾಗಾರಕ್ಕೆ ಬನ್ನಿ, ಆಂಬ್ಯುಲೆನ್ಸಲ್ಲಿ ಬನ್ನಿ, ಆಸ್ಪತ್ರೆಗಳಲ್ಲಿ ಬನ್ನಿ. ಬೇರೆ ಧರ್ಮದವ್ರು ಕೆಲಸ ಮಾಡ್ತಾ ಇಲ್ವಾ ಸ್ವಾಮಿ? ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರು ಯಾರಿಗೂ ಈ ಕೋಮು ವೈರಸ್ಸು ವ್ಯಾಪಿಸಿಲ್ಲ ರೀ. ಅವ್ರು ಯಾರು ಕೋಮು ವೈರಸ್ನ ವ್ಯಾಧಿಯಿಂದ ಬಳಲ್ತಾ ಇಲ್ಲ. ರಾಜಕೀಯ ನಾಯಕರುಗಳಿಗೆ, ಪುಡಾರಿಗಳಿಗೆ, ಜನಪ್ರತಿನಿಧಿಗಳು ಅಂತ ಕರೆಸ್ಕೊಂಡಿರುವವರಿಗೆ ಈ ವೈರಸ್ಸು ತಲೆಯಿಂದ ಇನ್ನೂ ಹೋಗಿಲ್ಲ. ಎಲ್ಲದಕ್ಕಿಂತ ತುಂಬ ಡೇಂಜರ್ ವೈರಸ್ಸು ಕೊರೋನಾನೇ ಪದರಗುಟ್ಟುಬಿಡುತ್ತೀರಿ. ಈ ಕೋಮು ವೈರಸ್ನ ಎದುರುಗಡೆ ಕೊರೋನಾ ಏನೂ ಅಲ್ಲ. ಮುಸ್ಲಿಂ ಧರ್ಮವನ್ನು ವಿರೋಧ ಮಾಡೋದೇ ನಿಜವಾದರೆ ಗಲ್ಫ್ ದೇಶಗಳಿಂದ ಪೆಟ್ರೋಲನ್ನು ಯಾಕೆ ತರಿಸ್ಕೊಳ್ತೀರಿ ಸ್ವಾಮಿ? ಇಲ್ಲ ಅಲ್ವಾ? ಪೆಟ್ರೋಲ್ಗೆ ಧರ್ಮ ಇದೆಯಾ? ಪೆಟ್ರೋಲ್ಗೆ ಕೋಮು ಇದೆಯಾ ಸ್ವಾಮಿ? ಕಾರ್ಗೆ ಹಾಕಿದ್ರು ಓಡುತ್ತೆ, ಬೈಕ್ಗೆ ಹಾಕಿದ್ರು ಓಡುತ್ತೆ. ಯಾವ ಧರ್ಮದವರು ಯಾವ ಗಾಡಿಗೆ ಬೇಕು ಹಾಕಿದ್ರು ಬೇಕು ಕೂಡ ಪೆಟ್ರೋಲ್ ನೀವು ಹಾಕಿದ್ರೆ ಗಾಡಿ ಓಡುತ್ತಲ್ವಾ? ಮುಸ್ಲಿಂ ದೇಶವಾದ ಬಹರೇನ್ನಿಂದ ಆಕ್ಸಿಜನ್ ಆಮ್ಲಜನಕವನ್ನು ಯಾಕೆ ತರಿಸಿದ್ದೀರಿ? ಆ ಆಮ್ಲಜನಕದ ಮೇಲೆ ಇದು ಮುಸ್ಲಿಂ ಆಮ್ಲಜನಕ, ಇದು ಬಹರೇನ್ ಆಮ್ಲಜನಕ, ಇದು ಇಂಥ ಕೋಮಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬೇರೆಯವರು ಸೇವಿಸಿದ್ರೆ ಸತ್ತು ಹೋಗ್ಬಿಡ್ತಾರೆ. ಇದೆಯಾ? ಇಲ್ಲ ಅಲ್ವಾ? ಅದಕ್ಕೆ ಕೋಮು ಇಲ್ಲ ಅಲ್ವಾ? ಆ ಒಂದು ಆಕ್ಸಿಜನ್ನನ್ನು ನೀವು ಯಾವುದಾದ್ರೂ ಒಂದೇ ಒಂದು ಕಮ್ಯುನಿಟಿಗೆ ಏನಾದರೂ ಕೊಡುವಂತಿದ್ದರೆ ನಾವು ಮಾತನಾಡ್ತಾ ಇದ್ವಿ, ಹೌದಪ್ಪ ಇದು ಒಂದು ಕಮ್ಯುನಿಟಿಯವರು ಮಾತ್ರ ಈ ದೇಶದಲ್ಲಿ ಬದುಕಿದ್ದಾರೆ, ಅವರು ಮಾತ್ರ ಬದುಕಬೇಕು, ಅವರಿಗೆ ಮಾತ್ರ ಈ ಆಮ್ಲಜನಕವನ್ನು ಕೊಡಬೇಕು ಅಂತ ನಾವು ಮಾತನಾಡ್ತಾ ಇದ್ವಿ. ಹಾಗಾಗಿಲ್ವಲ್ಲ? ಸಹಾಯ ಅಂತ ಬಂದಾಗ ಬಹ್ರೈನು, ದುಬೈ ಎಲ್ಲ ಕಡೆಯಿಂದ ಬರ್ತಾ ಇದೆ ಅಲ್ವಾ? ಔಷಧಿ ಕೊಡ್ತಾ ಇದ್ದಾರೋ, ಆಮ್ಲಜನಕವನ್ನು ಕೊಡ್ತಾ ಇದ್ದಾರೋ, ಕಾನ್ಸಂಟ್ರೇಟರ್ಸ್ನ ಗಿಫ್ಟ್ ಮಾಡ್ತಾ ಇದ್ದಾರೋ, ಜನರೇಟರ್ಸ್ ಕೊಡ್ತಾ ಇದ್ದಾರೋ, ಪೆಟ್ರೋಲ್ ಕೊಡ್ತಾ ಇದ್ದಾರೋ, ಬರ್ತಾ ಇರೋದು ನಿಜ ತಾನೇ? ಧರ್ಮಕ್ಕೂ ಈ ಹಗರಣಕ್ಕೂ ಸಂಬಂಧ ಕಲ್ಪಿಸೋದು ಎಷ್ಟರ ಮಟ್ಟಿಗೆ ಸರಿ? ಜನಪ್ರತಿನಿಧಿಗಳೇ ನೀವು ಆನ್ಸರ್ ಮಾಡಬೇಕಲ್ವಾ? ಕೋಮು ವೈರಸ್ ತಲೆಯಿಂದ ತೆಗೆದುಬಿಡಿ. ಕೋಮು ವೈರಸ್ ಯಾವಾಗೂ ಇಟ್ಕೊಂಡ್ರೆ ಅದು ವರ್ಕೌಟ್ ಆಗ್ತಾ ಇಲ್ಲ, ಬೇಡ, ಅದು ಅಗತ್ಯ ಇಲ್ಲ ರೀ, ಅದು ಅವಶ್ಯಕತೆನೇ ಇಲ್ಲ. ನಮಗೆ ಊಟ ಇಲ್ಲದೆ, ಬೆಡ್ ಇಲ್ಲದೆ, ಆಮ್ಲಜನಕ ಇಲ್ಲದೆ ನಾವು ಸಾಯ್ತಾ ಇರಬೇಕಾದ್ರೆ ಕೋಮು ವೈರಸ್ ಕಟ್ಕೊಂಡು ಜನ ಏನ್ರಿ ಮಾಡ್ತಾರೆ? ಲಾಕ್ಡೌನು, ಸಂಬಳ ಇಲ್ಲ, ದುಡ್ಡಿಲ್ಲ, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, EMI ಕಟ್ಟಕ್ಕೆ ದುಡ್ಡಿಲ್ಲ, 20,000 ಕೋಟಿ ದೊಡ್ಡ ಬಂಗ್ಲೆ, ದೊಡ್ಡ ಮಹಲ್, ಚಕ್ರವರ್ತಿಗಳ ಭವನ ಕಟ್ತಾ ಇದ್ದೀರಿ ಅಲ್ವಾ? 20,000 ಕೋಟಿಲಿ ಆಸ್ಪತ್ರೆ ಕಟ್ಟಲಿಕ್ಕೆ ಆಗ್ತಿರಲ್ವಾ ಸ್ವಾಮಿ? ಇಂಜೆಕ್ಷನ್ ಕೊಡಿಸ್ಲಿಕ್ಕೆ ಆಗ್ತಿರಲ್ವಾ ಸ್ವಾಮಿ? ವ್ಯಾಕ್ಸಿನ್ ಕೊಡಿಸ್ಲಿಕ್ಕೆ ಆಗ್ತಿರಲ್ವಾ ಸ್ವಾಮಿ? 20,000 ಕೋಟಿನಲ್ಲಿ ಎಷ್ಟು ಆಸ್ಪತ್ರೆ ಕಟ್ಟಬಹುದಾಗಿತ್ತು? ಅಗೈನ್ ಭಿಕ್ಷೆ ಅಲ್ಲ ಅದು, ಪುಗ್ಸಟ್ಟೆ ಕೊಡ್ತಾ ಇಲ್ಲ ಯಾರೂ. ನಮ್ಮದೇ ಮನಿ, ನಮ್ಮದೇ ಹಣ, ನಮ್ಮದೇ ತೆರಿಗೆ,
ಇನ್ಯಾವುದಿದೆ ನಿಮಗೆ ಸೋರ್ಸು? ಇಲ್ಲ ಅಲ್ವಾ? ಜನ ದುಡಿಬೇಕು, ಖಜಾನೆಯಲ್ಲಿ ನಿಮ್ಮ ವಿಮಾನ, ಓಹೋ ನಿಮ್ಮ ಐಷಾರಾಮಿ ವಿಮಾನ, ನಿಮ್ಮ ಐಷಾರಾಮಿ ಮಹಲು, ಅದನ್ನು ಮಾಡ್ಕೊಂಡಿದ್ದೀರಿ. ಇಲ್ಲಿ ಬಂದು ಹಗರಣ ಪತ್ತೆ ಹಚ್ಚಿದಿರಿ, ಸಂತೋಷ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ ನಾವು. ಆದರೆ ಆಮೇಲೆ ಮಾಡೋದು ಕೆಲಸ ಇದೆಯಲ್ಲ, ಈಗ ಅರ್ಥ ಆಗ್ಬಿಡುತ್ತೆ ನಮಗೆ. ನಿಮ್ಮ ಇಡೀ ಉದ್ದೇಶ ಇದ್ದದ್ದು ಹಗರಣ ಬಯಲಿಗೆಳೆಯುವುದಲ್ಲ, ಈ ಹಗರಣದ ಹಿಂದಿನ ಕೋಮು ವೈರಸ್ ನಿಮ್ಮ ಉದ್ದೇಶ ಆಗಿತ್ತು ಅಂತ ನಾವು ಯಾಕೆ ಭಾವಿಸಬಾರ್ದು ಸ್ವಾಮಿ? ಯಾಕೆ ಭಾವಿಸಬಾರ್ದು ನಾವು? ರಾಜಕಾರಣಿ ಮೊದಲು ರಾಜಧರ್ಮವನ್ನು ಪಾಲನೆ ಮಾಡೋದು ಮುಖ್ಯ ಆಗುತ್ತೆ ಅಲ್ವಾ? ರಾಜಧರ್ಮ, ಅಲ್ಲಿ ಹೋಗ್ತೀರಿ, ಅಪರಾಧ ಏನೋ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ವಶಕ್ಕೊಪ್ಪಿಸ್ಬಿಡಿ. ನೀವು ಎಲ್ರನ್ನೂ ವಶಕ್ಕೊಪ್ಪಿಸಿ, ದಾಖಲೆ ಸಮೇತ, ಸಾಕ್ಷಿ ಸಮೇತ ನಿಮ್ಮ ಬಳಿ ಇದೆ ಅಲ್ವಾ ಸ್ವಾಮಿ, ಕೊಟ್ಟುಬಿಡಿ. ಇವನು ಮಾಡಿದಾನ, ಅವನು ಮಾಡಿದಾನ, ನಿಮ್ಮ ಪಕ್ಕದಲ್ಲಿ ನಿಂತಿದ್ದವರೇ ಮಾಡಿದಾರಾ? ಹ್ಯಾಂಗ್ ಮಾಡಿಸಿ ಅವ್ರನ್ನ ದಯವಿಟ್ಟು ಬಿಡಬೇಡಿ, ಯಾರು ಮಾಡಿದ್ರು ಬಿಡಬೇಡಿ. ಬದಲಿಗೆ ಇಂಥ ಟೈಮ್ನಲ್ಲಿ ಒಂದೇ ಒಂದು ಕೋಮ್ನವ್ರು ಸೇರಿಕೊಂಡು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಗವಂತ ಮೆಚ್ಚುತ್ತಾನ ಇದನ್ನ? ಇದು ಭಗವಂತ ಮೆಚ್ಚೋ ಕೆಲಸನ? ಇದು ರಾಜಧರ್ಮ ಒಪ್ಪುವ ಕೆಲಸಗಳ? ಇದು ನಿಮ್ಮದೇ ಪಕ್ಷದ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದು ನಮಗೆ ಹೇಳಿಕೊಟ್ಟಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಮಾಡ್ರಪ್ಪ, ನೀವು ಹೀಗೆಲ್ಲ ಬೈಫರ್ಕೇಟ್ ಮಾಡಬೇಕು, ಡಿವೈಡ್ ಮಾಡಬೇಕು, ಈ ಜನಾಂಗ ಇದ್ದರೆ ಮಾತ್ರ, ಈ ಧರ್ಮದವ್ರು ಇದ್ದರೆ ಮಾತ್ರ ದೇಶ, ಇಲ್ಲದೆ ಇದ್ರೆ ಇಲ್ಲ, ಎಲ್ಲಾದರೂ ಬರೆದಿದ್ದಾರೆ ಏನ್ರಿ? ಮಾತಿಗೆ ಮುಂಚೆ ಅಂಬೇಡ್ಕರ್ ಅವ್ರ ಫೋಟೋಗೆ ಹಾರ ಹಾಕ್ತೀರಿ, ವಾಜಪೇಯಿ ಅವ್ರ ಫೋಟೋಗೆ ಹಾರ ಹಾಕ್ತೀರಿ, ಅವರ ಆದರ್ಶ ತತ್ವ ಅಂತ ಮಾತನಾಡ್ತೀರಿ. ತತ್ವ ಆದರ್ಶ ಬರೀ ಮಾತಿನಲ್ಲಿರಬಾರ್ದು, ಕೃತಿಯಲ್ಲಿರಬೇಕು. ಆ ಕೃತಿಗಿದು ಬರ್ತಾ ಇದೆಯಾ? ಕೃತಿಗಿದು ಬರ್ತಾ ಇದೆಯಾ? ಎಲ್ಲ ಕಡೆ ಕೋಮನ್ನು ಹುಡುಕೊಂಡು ನಿಮ್ಮ ಡ್ಯಾಮೇಜ್ ಆಗಿರೋ, ಡೆಂಟ್ ಆಗಿರೋ ಇಮೇಜನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ, ಡೆಂಟ್ ಆಗಿರೋ ಇಮೇಜನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ, ತೇಪೆ ಹಾಕ್ಕೊಳ್ಳಿಕ್ಕೆ, ಇನ್ಯಾವುದೋ ಕಡೆಗೆ ಇಶ್ಯೂನ ಡೈವರ್ಟ್ ಮಾಡಿಕೊಂಡು ಇದಕ್ಕೊಂದು ಕೋಮು ಬಣ್ಣ ಕಟ್ಟಿಬಿಟ್ಟು ನಾವು ಆರಾಮಾಗಿರಬಹುದು. ಇನ್ನೆಲ್ಲ ಸರಿ ಹೋಯ್ತು ಕರ್ನಾಟಕದಲ್ಲಿ, ಇನ್ನೆಲ್ಲೂ ಬೆಡ್ಡಿಗೆ ಸಮಸ್ಯೆ ಇಲ್ಲ, ಎಲ್ಲ ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಬೆಂಗಳೂರೆಲ್ಲ ಚೆನ್ನಾಗಿ ಆಗ್ಬಿಡ್ತೀಗ, ಸುಭಿಕ್ಷಾ ಬೆಂಗಳೂರು. ಬೆಂಗಳೂರಲ್ಲಿ ಇವತ್ತು ಒಂದು ಹಣ ಬಿತ್ತು, CM ಹೇಳಿದ ಮೇಲೆ ರಾಮಯ್ಯ ಆಸ್ಪತ್ರೆ ಒಂದು ಬೆಡ್ ಸಿಕ್ತಂತೆ, ಹೋಗುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇಬ್ಬರು ಮಕ್ಕಳು ಅನಾಥರಾದ್ರು, ಏನನ್ನ ಮಾಡಿದ್ರ ಅವ್ರಿಗೆ? ಪರಿಹಾರ ಸಿಕ್ತಾ? ಈ ಸಾವುಗಳಿಗೆ ಪರಿಹಾರ ಕೊಡ್ತಾ ಇದ್ದೀರೇನ್ರಿ? 20,000 ಕೋಟಿಯಲ್ಲಿ ನೀವು ಮಹಲ್ ಕಟ್ಕೊಳ್ತಾ ಇದ್ದೀರಲ್ವಾ? ಆ ಭವನ, ಸೆಂಟ್ರಲ್ ವಿಸ್ಟಾ ಯೋಜನೆ ಯಾವುದೇ ಕಾರಣಕ್ಕೂ ತಡೆ ಆಗಬಾರ್ದು. ಲಾಕ್ಡೌನ್ ಇರಲಿ ಇಲ್ಲದೆ ಇರಲಿ, ದೆಹಲಿ ಹೊತ್ತಿ ಉರಿತಾ ಇಲ್ಲ ಚಿತೆಗಳಲ್ಲಿ, ನಿಮ್ಮ ಭವನ ಮಾತ್ರ ನಿರ್ಮಾಣ ಆಗಬೇಕು. ರೋಮ್ ಹೊತ್ತಿ ಉರಿತಾ ಇದ್ರೆ ನೀರೋ ದೊರೆ ಪಿಟೀಲ್ ಬಾರಿಸ್ತಾ ಇದ್ದಂತೆ. ಹಾಗಾಗಿಲ್ವಲ್ರಿ ನಮ್ಮ ದೇಶದ ಕಥೆ? ನಮ್ಮ ದೇಶದ ಕಥೆ ಆ ರೀತಿಲಿ ಆಗಿಲ್ವಾ? ಚಾಮರಾಜನಗರದಲ್ಲಾದರೂ ಸಾಯ್ಲಿ, ಬೆಂಗಳೂರಲ್ಲಾದರೂ ಸಾಯ್ಲಿ, ಮುಖ್ಯಮಂತ್ರಿ ಮನೆ ಮುಂದೆ ಆದರೂ ಸಾಯ್ಲಿ, ಮುಖ್ಯಮಂತ್ರಿ ಮನೆ ಮುಂದೆ ಆದರೂ ಸಾಯ್ಲಿ, ನಿಮ್ಮ ಉದ್ದೇಶಗಳು, ನಿಮ್ಮ ರಾಜಕೀಯ ಇಂಟೆನ್ಷನ್ಸು, ನಿಮ್ಮ ಶೋಕಿ, ನಿಮ್ಮ ಪ್ರಚಾರಗಳು, ಇಮೇಜ್ ಬಿಲ್ಡಿಂಗು, ಇದರಲ್ಲೇ ಆಗೋಯ್ತಲ್ರಿ ಕಾಲ. ಬರ್ತೀನಿ ನೆಕ್ಸ್ಟ್ ಬರ್ತಾ ಇದ್ದೀನಿ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಲ್ಲಿ ಅತಿ ಮುಖ್ಯವಾಗಿ ಒಂದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಗೆ ಬಂದ್ಬಿಡ್ತೀನಿ ನಾನು. ಈಗೆಲ್ಲ ಮಾತನಾಡ್ತಾ ಇದ್ದೀರಲ್ಲ ನೀವೆಲ್ಲ ಹೋಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ಏನು ಮಾಡಿದ್ರಿ? ಅಕ್ಟೋಬರ್ ನವೆಂಬರ್ನಿಂದ ಏಪ್ರಿಲ್ವರೆಗೂ ನೀವು ಎಲ್ಲಿದ್ದೀರಿ ಸ್ವಾಮಿ? ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ ನೀವು? ಕೇಳಬೇಕಲ್ವ ನಾವು, ಎಲ್ಲಿದ್ದೀರಪ್ಪ ನೀವು ಅಂತ ನಾವು ಕೇಳ್ತಾ ಇದ್ದೀವಿ. ಅಕ್ಟೋಬರ್ ನವೆಂಬರ್ನಿಂದ ಏಪ್ರಿಲ್ವರೆಗೂ ನೀವು ಎಲ್ಲಿದ್ದೀರಿ? ನಿಮಗೆ ರಾಜ್ಯದ ಜನರ ಬಗ್ಗೆ ಆಗ ಯಾವ ರೀತಿ ಕಾಳಜಿ ನಿಮಗೆ ಇತ್ತು? ಈ 3-4 ತಿಂಗಳು ಅಂತ ಇಟ್ಕೊಳ್ರಪ್ಪ. ಈ 3-4 ತಿಂಗಳ ಅವಧಿಯಲ್ಲಿ ಇದೇ ರಾಜ್ಯದ ಜನಗಳಿಗೆ ಸಂಬಂಧಪಟ್ಟಂತೆ, ಕೋವಿಡ್ ಕಾರಣಗಳಿಗೆ ಸಂಬಂಧಪಟ್ಟಂತೆ, ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎಂತೆಂಥ ನಿಯಮವನ್ನು ನೀವು ಅಳವಡಿಸ್ಕೊಂಡಿದ್ದೀರಿ? ಎಷ್ಟು ಮನೆಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀರಿ? ಎಷ್ಟು ಆಸ್ಪತ್ರೆಗಳಲ್ಲಿ ಒಂದು ವೇಳೆ ಸಮಸ್ಯೆ ಬಂದರೆ, ಇದು ಉಲ್ಬಣ ಆಗಿಬಿಟ್ರೆ, ಸ್ಫೋಟ ಆಗಿಬಿಟ್ರೆ ನಾವು ರೆಡಿ ಇದ್ದೀವಿ, ನಿಮ್ಮ ಕ್ಷೇತ್ರದಲ್ಲಿ ರೆಡಿ ಇದ್ದೀರಾ? ನಿಮಗೆ ರಾಜ್ಯ ಜನಗಳ ಪರವಾಗಿ ಅವಾಗ ಕಾಳಜಿ ಇರಲಿಲ್ಲ. ನಿಮಗೆ ಅವಾಗೇನಿತ್ತು? ಉಮೇದು, ಪಟ್ಟ, ಪದವಿ, ಅದನ್ನು ಗೆಲ್ಲಬೇಕು, ಆ ಕೋಟೆ ಗೆಲ್ಲಬೇಕು, ಈ ಕೋಟೆ ಗೆಲ್ಲಬೇಕು. ಪಶ್ಚಿಮ ಬಂಗಾಳ, ಕೇರಳ ಚುನಾವಣೆಗಳು ನಿಮಗೆ ಮುಖ್ಯ ಆಗಿತ್ತಾ? ತಮಿಳುನಾಡು ಸೇರಿಸ್ಕೊಳ್ಳಿ ತಮಿಳುನಾಡನ್ನು ಕೂಡ. ನಿಮ್ಮ ಚುನಾವಣಾ ಸಮಾವೇಶಗಳಿಂದನೇ ಜನಗಳಿಗೆ ಇವತ್ತು ಕೊರೋನಾ ಯಾಕೆ ಹರಡಿಲ್ವಾ? 10 ಲಕ್ಷ ಜನ ಬ್ರಿಗೇಡ್ ಪರೇಡ್, ನಾಯಕರು, ಇಷ್ಟು ಜನ ನಾನು ನೋಡೇ ಇಲ್ಲ, ಇಷ್ಟು ಜನ ನಾನು ನೋಡೇ ಇಲ್ಲ. ಹರಡಿದ್ರಿ ಅಲ್ವಾ ನೀವು? ದೇಶದ ನ್ಯಾಯಾಲಯಗಳು ಕೂಡ ಇದೇ ಮಾತನಾಡ್ತಾ ಇದ್ದಾರೆ ಇವತ್ತು. ನಾವಿಲ್ಲಿ ಕುತ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಡು ಮಾತನಾಡ್ತಾ ಇಲ್ಲ. ದೇಶದ ಕೋರ್ಟ್ಗಳೇನು ಹೇಳ್ತಾ ಇದೆಯೋ, ಮಡ್ರಾಸ್ ಕೋರ್ಟ್ ಏನು ಹೇಳಿದ್ಯೋ, ಅಲಹಾಬಾದ್ ಕೋರ್ಟ್ ಏನು ಹೇಳಿದ್ಯೋ, ಆ ಮಾತನ್ನು ಹೇಳ್ತಾ ಇದ್ದೀವಿ. ಚುನಾವಣೆಗಳಿಂದಾನೇ ದೇಶಾದ್ಯಂತ ಕೊರೋನಾ ಹರಡಿದೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ನ ತರಟೆ ತೆಗೆದುಕೊಳ್ತಾ ಇದೆ. ನಿಮ್ಮನ್ನ ಯಾಕೆ ಮರ್ಡರರ್ಸ್ ಅಂತ ಕರಿಬಾರ್ದು ಅಂತ ಹೇಳ್ತಾ ಇದೆ. ರಾಜಕಾರಣಿಗಳು, ಚುನಾವಣಾ ರ್ಯಾಲಿ ಮಾಡಿದವರು, ಉಸ್ತುವಾರಿ ವಹಿಸಿದವರು, ತಿರುಗಿದವರು ಬೀದಿ, ನೀವು ಮರ್ಡರ್ಗಳಲ್ವಾ?
ನಿಮ್ಮನ್ನು ಕರಿಬಾರ್ದಾ? ಕ್ವಶನ್ ಮಾಡಬಾರ್ದಾ? ಕೋಮು ಹುಡುಕಿ ಆಗೆಲ್ಲ ಮಲಗಿದ್ದು ಬಿಟ್ರಿ. ಕೊರೋನಾ ಚೆನ್ನಾಗಿ ಹರಡ್ಬಿಟ್ಟಿದೆ. ಈಗ ಬಂದು ಈ ಜಾತಿಯವನು ಮಾಡ್ದ, ಆ ಜಾತಿಯವನು ಮಾಡ್ದ, ಆ ಧರ್ಮದವನು ಮಾಡ್ದ, ಈ ಧರ್ಮದವನು ಮಾಡ್ದ ಅಂತ ಹೇಳಿ ಕತೆ ಹೇಳಿಕೊಂಡು ಡ್ಯಾಮೇಜ್ ಆಗಿರೋ ಇಮೇಜನ್ನ ಮ್ಯಾನೇಜ್ ಮಾಡಿಕೊಂಡು ತಿರುಗಾಡ್ತಾ ಇದ್ದೀರಿ. ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಮ್ದಾರ್ ಶಾ ಇದನ್ನೇ ಹೇಳ್ತಾ ಇದ್ದಾರೆ. ಚುನಾವಣಾ ರ್ಯಾಲಿ ಮತ್ತು ಕುಂಭಮೇಳ ಈ ಕಾರಣಗಳಿಂದಾನೇ ನಮ್ಮಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದೆ. ಬಿಡಿ, ಒಬ್ಬರು ವ್ಯಕ್ತಿಯವರೇನೋ ಹೇಳಿಬಿಟ್ಟಿದ್ದಾರೆ ಅಂತ ಇಟ್ಕೊಂಡ್ಬಿಡೋಣ. ಬದಲಿಗೆ ನಡೆದಿರೋದೇ ಸುಳ್ಳೇನ್ರಿ ಇದು? ಇದಾಗಿದ್ದೇ ಸುಳ್ಳ? ಚುನಾವಣಾ ಸಭೆಗಳಿಂದಾನೇ ಕೊರೋನಾ ಸೋಂಕು ಹೆಚ್ಚಾಗಿದೆ ಎನ್ನುವ ಹೇಳಿಕೆಯಲ್ಲಿ ಯಾರಿಗಾದರೂ ಅನುಮಾನ ಇದೆಯಾ? ಚುನಾವಣಾ ಪ್ರಚಾರ ಮೇಳಗಳೇ ಇವತ್ತು ಮರ್ಡರ್ ಮೇಳಗಳಾಗಿ ಕಾಡ್ತಾ ಇವೆ ನಮಗೆ. ಮರ್ಡರ್ ಮೇಳಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ರಿ? ಯಾರ್ಯಾರು ಜನ ಸೇರಿಸಿದ್ರಿ? ಯಾರ್ಯಾರು ಕೂಗಿದ್ರಿ, ಕರೆದ್ರಿ? ನಿಮ್ಮ ರೋಲ್ ಇಲ್ವಾ ಇಲ್ಲಿ? ನೀವು ಭಾಗವಹಿಸಿರ್ಲಿಲ್ವಾ? ಇದ್ರಿ ತಾನೆ, ಪಾರ್ಟಿಸಿಪೇಟ್ ಮಾಡಿದ್ರಿ ತಾನೆ, ಪಕ್ಷದ ನಾಯಕರಾದ್ರಿ ನೀವು. ನಿಮ್ಮ ಕ್ಷೇತ್ರದಲ್ಲಿ ಜನ ಏನಾಗ್ತಾ ಇದ್ದಾರೆ, ಕೊರೋನಾ ಬಂದರೆ ಅವ್ರ ಗತಿ ಏನು ವ್ಯವಸ್ಥೆ ಮಾಡಿದ್ದೀವಿ, ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಈಗ ಬೆಂಕಿ ಬಿದ್ದಿದೆ, ನಾನು ಅವ್ರಿಗೆ ಬೆಡ್ ಕೊಡಿಸ್ದೆ, ಇವ್ರಿಗೆ ಬೆಡ್ ಕೊಡಿಸ್ದೆ, ಶಹಬಾಷ್ಗಿರಿ ಪಡ್ಕೊಂಡು ಗಂಟೆಗೆ 3 ಟ್ವೀಟ್ ಮಾಡಿಕೊಂಡು ಅದರಲ್ಲೇ ಖುಷಿ ಪಟ್ಕೊಂಡು ಅದರಲ್ಲೇ ಎಲ್ಲ ವ್ಯವಸ್ಥೆಗಳಾಗ್ಬಿಟ್ಟಿದೆ ಅಂತ ಭಾವಿಸಿ ಇಲ್ಲೊಂದು ಸ್ಯಾಂಪಲ್ ಸೈಜ್ಗೆ ಹೆಲ್ಪ್ ಮಾಡಿಬಿಟ್ಟು ಇಡೀ ಕ್ಷೇತ್ರವನ್ನೇ ನೀವು ಬಹಳ ಅದ್ಭುತವಾಗಿ ಹೆಲ್ಪ್ ಮಾಡಿಬಿಟ್ಟು ನೀವು ಕಾಳಜಿಯಿಂದ ನೋಡಿಕೊಂಡಂಥ ರೀತಿಯಲ್ಲಿ ಮಾತನಾಡ್ಕೊಂಡು ಓಡಾಡ್ಕೊಂಡಿದ್ದೀರಲ್ಲ, ಸಾಲದು ಅಂತ ಈಗ ಕೋಮು ವೈರಸ್. ಕೊರೋನಾ ಅಲ್ಲ, ಕೋಮು ರೀ. ಕೊರೋನಾ ಪತರಗುಡ್ತಾ ಇದ್ದಿದೆ ನಿನ್ನೆಯಿಂದ ಕೊರೋನಾ ದಿಗ್ಭ್ರಮೆಗೆ ಒಳಗಾಗ್ಬಿಟ್ಟಿದ್ದಂತೆ. ಕೋಮು ವೈರಸ್ ಯಾವುದೋ ಭಯಂಕರವಾಗಿ ಬಂದ್ಬಿಟ್ಟಿದೆಯಲ್ಲ, ಇದೆಷ್ಟು ಮ್ಯೂಟೆಂಟ್ ಅಪ್ಪ ಇದು, ಎಷ್ಟನೇ ತಳಿ ಇದು, ಎಷ್ಟನೇ ಹಳೆಯ ತಳಿ ಅಂತ ಅದಕ್ಕೆ ಗಾಬರಿ ಆಗಿಬಿಟ್ಟಿದೆ ರೀ. ನಿಜ ಅಲ್ವಾ ಇದು? ಯಾಕೆ ಮಾಡ್ತಾ ಇದ್ದೀರಿ? ಕೊರೋನಾ 2ನೇ ಅಲೆ ಬಗ್ಗೆ ಗೊತ್ತಿದ್ರೂ ಕೂಡ ಲಕ್ಷ ಜನರನ್ನ ನೀವು ಹೇಗೆ ಸೇರಿಸ್ತೀರಿ? ನೀವಲ್ಲಿ 2ನೇ ಅಲೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು, ತಜ್ಞರು ಹೇಳ್ತಾ ಇದ್ರು, ಹೇಗೆ ಸೇರಿಸಿದ್ದೀರಿ? ಆಗ ನಿಮಗೆ ಕೊರೋನಾ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಪರಿಕಲ್ಪನೆ ಇರಲಿಲ್ವಾ? ಅಥವಾ ಏನು ಬೇಕಾದರೂ ಆಗಲಿ ನಮಗೆ ಗೆಲುವು ಮುಖ್ಯ. ಈಗ ನೋಡಿ, ಯಾರು ಸತ್ರು ಪರಿಹಾರ ಇಲ್ಲ, ಕಳೆದ ಬಾರಿ ಸತ್ತಿದ್ರು ಪರಿಹಾರ ಕೊಡಲಿಲ್ಲ, ಕೇಳಿದ್ರೆ ಡಾಟಾ ಇಲ್ಲ ಅಂದ್ಬಿಟ್ರಿ, ಲೆಕ್ಕ ಇಲ್ಲ ಅವ್ರದ್ದು ಅಂದ್ಬಿಟ್ರಿ. ನೀವು ನಡ್ಕೊಂಡೋಗಿ ಸತ್ತೋದ್ರಲ್ಲ, ನಡ್ಕೊಂಡು ಹೋಗಿ ಬಿಸಿಲಲ್ಲಿ 500 ಕಿಲೋಮೀಟರ್ 600 ಕಿಲೋಮೀಟರ್ ನಡೆದು ಪಾಪ ಲೆಕ್ಕನೇ ಇಲ್ವಂತೆ. ಮತದಾನಕ್ಕೆ ಬರಲಿ, ವೋಟಿಂಗ್ ಬರಲಿ, ಲಿಸ್ಟ್ ಇಟ್ಕೊಂಡ್ಬಿಡ್ತೀರಿ. ಈ ಮನೆ 4 ಓಟು ಟಿಕ್ ಮಾಡು, ಈ ಮನೆ 4 ಓಟು, ಇಲ್ಲಿ 2 ಓಟು. ಸತ್ತೋಗಿದ್ದಾರೆ ಕಣೋ ಒಬ್ರು, ಅದನ್ನು ಇಂಟು ಮಾಡೋ, ಸತ್ತೋಗ್ಬಿಟ್ಟಿದ್ದಾರೆ ಇವರು, ಇಲ್ಲ ಲೆಕ್ಕ ಇರುತ್ತೆ ಅವಾಗ ಅಲ್ವಾ? ಲೆಕ್ಕ ಚೆನ್ನಾಗಿರುತ್ತೆ ಅವಾಗ. ಇಂತಿಂಥ ಮನೆ, ಇಂತಿಂಥ ಓಟು, ಇಂತಿಂಥ ಗಲ್ಲಿ, ಅವ್ನು ಇವ್ರಿಗೆ ಹಾಕ್ತಾನೆ, ಇವನು ಅವ್ರಿಗೆ ಹಾಕ್ತಾನೆ, ಅವ್ನು ಆ ಕ್ಯಾಸ್ಟು, ಇವನು ಈ ಕ್ಯಾಸ್ಟು, ಆ ಧರ್ಮ ಈ ಧರ್ಮ, ಈ ಕಡೆ ಜಾಸ್ತಿ ಕ್ಯಾಂಪೇನ್ ಮಾಡಬೇಕು, ನಮ್ಮ ನಾಯಕರು ಜೋರಾಗಿ ಕರೆಸ್ಬಿಡ್ಬೇಕಲ್ಲಿ. ಆ ನಾಯಕರಿಗೆ ಸಂಬಂಧಪಟ್ಟಂಥ ಈ ಜನ ಇದ್ದಾರಲ್ಲ, ಅವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸಿ ಅಲ್ಲಿಗೆ ಮುಗಿಸ್ಬಿಡ್ಬೇಕಲ್ಲಿ ಅಲ್ವಾ? ಇಷ್ಟು ಮಾಡ್ಕೊಂಡಿದ್ದೀರಿ ನೀವು. ರ್ಯಾಲಿಗಳನ್ನು ಮಾಡ್ಕೊಂಡಿದ್ದು, ಜನ ಎಲ್ಲ ಸತ್ತ ಮೇಲೆ ಬಂದು ಏನೋ ಸಾಧನೆ ಮಾಡಿದ್ರಪ್ಪ ನಮ್ಮ ಹುಡುಗ, ಪರವಾಗಿಲ್ಲಪ್ಪ ಅಂತ ಜನ ಭಾವಿಸ್ತಾ ಇರಬೇಕಾದ್ರೆ ಸಡನ್ನಾಗಿ ಮಾತನಾಡ್ಬಿಟ್ರೆ ನೀವು. ಇಷ್ಟು ಹೊತ್ತು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡಿದೆ. ಇದೇ ನಾಯಕರು, ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗಿದ್ರು, ಪ್ರಚಾರವನ್ನು ಮಾಡಿದ್ರು, ಜನಸಂಘಟನೆಯನ್ನು ಮಾಡಿದ್ದಾರೆ. ನೋಡಿ, ಆ ವಿಜುವಲ್ಸ್ ನೋಡ್ತಾ ಬನ್ನಿ ನೀವು. ಇದು ಯಾವಾಗ? 10 ವರ್ಷಗಳ ಹಿಂದೆ ಅಲ್ಲ, ಕೊರೋನಾ ಬರ್ಲಿಕ್ಕೆ ಮುಂಚೆನೂ ಅಲ್ಲ. ಕಳೆದ ವರ್ಷ ಕೊರೋನಾ ಬಂದ ಮೇಲೆ ಈ ಬಾರಿಯ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಲ್ಲಿ ನಡೆದಿರುವಂತಹ ಘಟನೆಗಳಿವೆಲ್ಲವೂ ಕೂಡ ಜನಸಂಘಟನೆ, ಕಿರ್ಚಿ ಕೂಗಿ ಪಕ್ಷ ಸಂಘಟನೆ ಮಾಡಿ ಅಲ್ಲಿ ನೀವು. ಆ ಕೊರೋನಾ ಬರಲಿಲ್ಲ ನಿಮಗೆ, ಆ ಕೊರೋನಾ ಕಾಣಿಸ್ತಿಲ್ಲ ನಿಮಗೆ. ಮೆಗಾ ರ್ಯಾಲಿಗಳನ್ನು ಆಯೋಜನೆ ಮಾಡಿಕೊಂಡು ಜನಗಳಿಗೆ ಸೋಂಕು ಬಂದು ಇವತ್ತು ಒದ್ದಾಡ್ತಾ ಇದ್ದಾರೆ, ಅವರಿಗೆ ಬೆಡ್ಗಳಿಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಸೆಂಟ್ರಲ್ ವಿಸ್ತಾ, ನಮಗೆ ಚುನಾವಣೆ ಒಳಗಡೆ ಈ ದೊಡ್ಡ ಭವನ ಎದ್ದು ಬಿಡಬೇಕು. ದೊಡ್ಡ ಭವನ ಎದ್ದು ಇಂಡಿಯಾ ಗೇಟ್ನಿಂದ ಹಿಡಿದು ರಾಷ್ಟ್ರಪತಿ ಭವನದವರೆಗೂ ಕೂಡ ಆ ಒಂದು ರಸ್ತೆಯಲ್ಲಿ ಜಿಗಿ ಅಂತಿರ್ಬೇಕು ನಮ್ಮದು ಅಲ್ವಾ? ಹೊಳಿತಾ ಇರಬೇಕು, ಮಿನುಗುತ್ತಾ ಇರಬೇಕು ಪ್ಲಾನ್ ಮಾಡ್ಕೊಂಡಿದ್ದೀರಿ. ಜನಗಳ ಸಾವಿಗೆ ಲೆಕ್ಕ ಇಲ್ಲ. ವ್ಯಾಕ್ಸಿನ್ ಮಾಡಿಸಿದ್ರ? ಯಾರು ಉತ್ತರವನ್ನು ಕೊಡ್ತಾ ಇಲ್ಲ. ಯಾವಾಗ ವ್ಯಾಕ್ಸಿನ್ ಕೊಡಿಸ್ತೀರಿ? ಉತ್ತರ ಇಲ್ಲ. ಫಸ್ಟ್ ಡೋಸ್ ಕೊಡಿಸಿದ್ದೀರಿ, ಸೆಕೆಂಡ್ ಡೋಸ್ ಇಲ್ಲ. ನಿಮ್ಮ ರ್ಯಾಲಿಗಳು ಅಬಾಧಿತ. ಎಷ್ಟು ಜನಕ್ಕೆ ಕೋಲ್ಕತ್ತಾದಲ್ಲಿ ವ್ಯಾಕ್ಸಿನ್ ಮಾಡಿಸಿ ಈ ರ್ಯಾಲಿ ನೀವು ಮಾಡ್ತಾ ಇದ್ರಿ? ಮಾತನಾಡ್ಬೇಕಲ್ವಾ? ಇವತ್ತು ಇವ್ರು ಬಂದು ಅವ್ರನ್ನ ಸಾಯಿಸ್ಬಿಟ್ರು, ಅವ್ರು ಬಂದು ಇವ್ರನ್ನ ಸಾಯಿಸ್ಬಿಟ್ರು, ನೀವೇ ಮಾತನಾಡ್ತಾ ಇದ್ದೀರಿ ಅಲ್ವಾ? ಇವತ್ತು ನಮಗೆ ಚುನಾವಣೆನೇ ಬೇಕಾಗಿರಲ್ಲ ಅಲ್ವೇ ಸ್ವಾಮಿ? ಎಲೆಕ್ಷನ್ನೇ ಬೇಕಾಗಿರಲ್ಲ ನಮಗೆ ಈ ಟೈಮ್ನಲ್ಲಿ. ನೀವು ಮನಸ್ಸು ಮಾಡಿದ್ದಿದ್ರೆ, ನಿಮ್ಮ ನಾಯಕರ ಮನಸ್ಸು ಮಾಡಿದ್ದಿದ್ರೆ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಬಹುದಾಗಿತ್ತು. ಮಾಡಲಿಲ್ಲ ನೀವು. ಗೆಲುವಿನ ನಾಗಾಲೋಟದ ಕುದುರೆಯನ್ನು ಹತ್ತುಬಿಟ್ಟು ನಿಮ್ಮನ್ನು ತಡೆಯೋರೇ ಇರಲಿಲ್ಲ. ಅಶ್ವಮೇಧ ಯಾಗದ ಕುದುರೆ ನಿಮ್ಮದು, ತಡೆಯೋರೇ ಇರಲಿಲ್ಲ. ಎಲ್ಲವನ್ನೂ ಮಾಡಿಬಿಟ್ರಿ. ಎಲ್ಲವನ್ನೂ ಮಾಡಿ ಜನ ಸಾಯ್ತಾ ಇರಬೇಕಾದ್ರೆ ಬಂದು ಇಲ್ಲಿ ಕೋಮು ವೈರಸ್ಸನ್ನು ಹುಡುಕ್ತಾ ಇದ್ದೀರಿ. ಇಸ್ ಇಟ್ ಫೇರ್? ಕ್ವಶನ್ ಕೇಳೋದ್ರಲ್ಲಿ ತಪ್ಪಿದ್ಯಾ? ಮನುಷ್ಯ ಜಾತಿ ಒಂದೇ ಅಲ್ವೇನ್ರಿ? ಒಂದೇ ಅಲ್ವಾ? ಆಯಿತು,
ನೆಕ್ಸ್ಟ್ ಎಲೆಕ್ಷನ್ಗೆ ಬೇಕಾದರೆ ಇದೇ ಸೂತ್ರ ಇಟ್ಕೊಂಡು ಎಲ್ಲ ಕೊರೋನಾ ಹೋದ್ಮೇಲೆ ನಾವೆಲ್ಲ ಬದುಕಿದ್ರೆ, ಎಲ್ಲರೂ ಬದುಕಿದ್ರೆ, ಎಲ್ಲ ಜನಾಂಗದವರು ಬದುಕಿದ್ರೆ, ಇದೇ ವಿಷಯ ಇಟ್ಕೊಂಡು ನಿಮ್ಮ ಅಜೆಂಡಾ ಅದೇ ಆಗಿದ್ರೆ ದಯವಿಟ್ಟು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಬಳಸ್ಕೊಳ್ಳಿ. ಗೆದ್ದರೆ ಗೆಲ್ಲಿ, ನೀವು ಸೋತ್ರೆ ಸೋಲಿ, ತಕರಾರಿಲ್ಲ ನಮ್ಮದು. ಈ ಟೈಮ್ ಅದಲ್ಲ ಸ್ವಾಮಿ. ಈ ಟೈಮ್ನಲ್ಲಿ ನೀವು ಕೊರೋನಾ ವೈರಸ್ ವಿರುದ್ಧ ಮಾತ್ರ ಫೈಟ್ ಮಾಡಬೇಕು. ಕೋಮು ವೈರಸ್ ನಮಗೆ ಬೇಕಾಗಿಲ್ಲ. ನಾನು ಇಷ್ಟೇ ಕೇಳ್ಕೊಳ್ತಾ ಇದ್ದೀನಿ, ಇಂಥ ರ್ಯಾಲಿಗಳನ್ನು ಆಯೋಜನೆ ಮಾಡಿಕೊಂಡು ಬ್ರಿಗೇಡ್ ಪರೇಡನ್ನು ಮಾಡಿಕೊಂಡು ಇಡೀ ಜನಗಳನ್ನು ಗುಂಪು ಸೇರಿಸಿ ಮಾಸ್ಕ್ ಇಲ್ಲದೆ, ನೋಡಿ ಮಾಸ್ಕ್ ಇಲ್ಲದೆ ಗುಂಪು ಸೇರಿಸ್ಕೊಂಡು ಯಾರು ಓಡಾಡಿದಾರಲ್ವಾ, ನಾಯಕರು ಇವರು ಕರೆದ್ರು ಅಂತ ಜನ ಬಂದ್ರಲ್ವಾ, ಆ ಜನ ಸಾಯ್ತಾ ಇದ್ದಾರಲ್ವಾ, ಅಂತಹ ಎಲ್ಲರ ವಿರುದ್ಧವಾಗಿ ದಯವಿಟ್ಟು ವಕೀಲ ಸಮುದಾಯ ಒಂದು ಕೇಸನ್ನು ನೀವು ದಯವಿಟ್ಟು ಫೈಲ್ ಮಾಡಬೇಕು. ನಮಗಿರುವ ಕಟ್ಟಕಡೆ ಭರವಸೆ ಅಂತ ಹೇಳಿದ್ರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ. ಇವತ್ತಿನ ಸಂದರ್ಭದಲ್ಲಿ ಇದು ಎಮರ್ಜೆನ್ಸಿ ಅಂತ ಒಂದು ಅನೌನ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಎಮರ್ಜೆನ್ಸಿ ಅನ್ನೋ ಒಂದು ವರ್ಡನ್ನು ಬಳಸ್ತಾ ಇಲ್ಲ. ಇದು ಎಮರ್ಜೆನ್ಸಿನೇ ಇದು, ವರ್ಡ್ ಬಳಸ್ತಾ ಇಲ್ಲ ಅಷ್ಟೇ. ಮೆಡಿಕಲ್ ಎಮರ್ಜೆನ್ಸಿ ಇದು. ಯಾರು ಅವ್ರವ್ರ ಚಿಂತೆಯಲ್ಲಿ ಅವ್ರವ್ರು ಇದ್ದಾರ್ರಿ. ಒಬ್ರು ಯಾರೋ ಅರಮನೆ ಕಟ್ಟಿಸ್ತೀವಿ ಅಂತಾರೆ, ಚುನಾವಣೆ ಒಳಗಡೆ ಆ ದೊಡ್ಡ ಮಹಲ್ಲು ರೈಸ್ ಆಗಿಬಿಡ್ಬೇಕು ಅಂತ ಮಾತನಾಡ್ತಾರೆ. ಇನ್ಯಾರೋ ಬರ್ತಾರೆ, ಇಲ್ಲಿ ಕೋಮು ವೈರಸ್ ಅಂತಾರೆ. ಇನ್ನೆಲ್ಲೋ ಆಕ್ಸಿಜನ್ ಅಲ್ಲಿಗೆ ಬರಲೇ ಇಲ್ಲ ಅಂತಾರೆ. ಒಂದು ಕಡೆ ಬೆಡ್ ಬ್ಲಾಕ್, ಇನ್ನೊಂದು ಕಡೆ ಆಕ್ಸಿಜನ್ ಬ್ಲಾಕ್, ಮೆಡಿಸಿನ್ ಬ್ಲಾಕ್, ವ್ಯಾಕ್ಸಿನ್ ಬ್ಲಾಕ್, ಎಲ್ಲ ಬ್ಲಾಕ್ ಆಗ್ತಾ ಇದೆ ನಮ್ಮಲ್ಲಿ. ಎಲ್ಲ ಬ್ಲಾಕ್ ಆಗ್ತಾ ಇದೆ. ಜನ ಉಸಿರಾಡೋಕ್ಕಾಗದೆ ಸಾಯ್ತಾ ಇದ್ದಾರೆ. ಇವರ ಶೋಕಿ, ಇವರ ಚುನಾವಣೆ, ಇವರ ಮಾತು, ನೆಕ್ಸ್ಟ್ ಎಲೆಕ್ಷನ್ಗೆ ಇವರ ಪ್ಲಾನ್ಗಳು, ನೆಕ್ಸ್ಟ್ ಎಲೆಕ್ಷನ್ಗೆ ಇವಾಗಿಂದ ಏನು ಮಾಡಿದ್ರೆ ನಾನು ಗೆಲ್ಲಬಲ್ಲೆ, ಆ ಥಾಟು, ಆ ಥಿಂಕಿಂಗ್ ಪ್ರಾಸೆಸ್ಸಲ್ಲೇ ಇವರು ಕಾಲ ಕಳೀತಾ ಇದ್ದಾರಲ್ಲ. ನಾವು ಯಾವಾಗ ಕೊರೋನಾ ವೈರಸ್ ವಿರುದ್ಧ ಫೈಟ್ ಮಾಡೋದು, ಯಾವಾಗ ಕೋಮು ವೈರಸ್ ವಿರುದ್ಧ ಫೈಟ್ ಮಾಡೋದು, ಯಾವಾಗ ಈ ನೆಲದ ಈ ಮಣ್ಣಿನ ಬಡ ಜನರನ್ನು ನಾವು ಕಾಪಾಡೋದು ಬೇಕಲ್ವನ್ರಿ ನಮಗೆ? ನೋಡಿ, ನಾವು ಮೂಲಕ ವಿಷಯಕ್ಕೆ ಬರ್ತಾ ಇದ್ದೀನಿ. ನಮ್ಮ ಇಡೀ ಎಡವಟ್ಟಿರೋದೇ ಇಲ್ಲಿ ರೀ, ನಮ್ಮೆಲ್ಲರ ಎಡವಟ್ಟಿರೋದೇ ಎಲ್ಲಿ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ 43% ಜನಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. 43% ಜನಗಳ ಮೇಲೆ. ಎಲ್ಲಿ? ಲೋಕಸಭೆಯಲ್ಲಿ. ಹೆಚ್ಚು ಕಡಿಮೆ ಅರ್ಧ ಅನ್ಕೋಬಿಡಿ, ಹೆಚ್ಚು ಕಡಿಮೆ ಅರ್ಧ, ಒಂದು 7% ಬಿಟ್ಬಿಟ್ರೆ ಅರ್ಧ ಭಾಗದಷ್ಟು ಜನಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಇವರದ್ದೇ ನಾಯಕರು ಒಂದು ಆಶ್ವಾಸನೆ ಕೊಟ್ಟಿದ್ದರು, ಕ್ರಿಮಿನಲ್ ಕೇಸ್ ಇರೋ ಯಾವುದೇ ವ್ಯಕ್ತಿ ನಾನು ಇಟ್ಕೊಳ್ಳಲ್ಲ, ಪಾರ್ಲಿಮೆಂಟ್ನಲ್ಲಿ ಕಳಿಸ್ಬಿಡ್ತೀನಿ ಸುಪ್ರೀಂ ಕೋರ್ಟ್ಗೆ, ಬಗೆಹರಿಸ್ಕೊಂಡು ಬರಲಿ, ಆಮೇಲೆ ಸೇರಿಸ್ಕೊಳ್ತೀನಿ, ಬಗೆಹರಿಯದೇ ಇದ್ದರೆ ಪ್ರವೇಶವೇ ಇಲ್ಲ. ಇವರೇ ಮಾತನಾಡಿದ್ರು. ಇವತ್ತಿಗೆ ಅದು ಯಾವುದೂ ಇಲ್ಲ. ಕ್ರಿಮಿನಲ್ ಕೇಸ್ಗಳಿರುವವರು ತಾಂಡವ ಆಡ್ತಾ ಇದ್ದಾರೆ ರೀ, ತಾಂಡವ ಆಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲಿ. ರೆಡ್ EVM ಯಾಕೆ ಬರಬೇಕು? ಆ ರೀತಿ ಕ್ರಿಮಿನಲ್ ಕೇಸ್ ಯಾರ ಮೇಲೆ ಇರುತ್ತೋ ಅವನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವನ ಹೆಸರಿನ ಮುಂದೆ ಈ ರೀತಿ ಒಂದು ರೆಡ್ ಲೈಟ್ ಮಿನುಗ್ತಾ ಇರಬೇಕು. ಆಗೇನಾಗುತ್ತೆ? ಜನಗಳಿಗೆ ಅರ್ಥ ಆಗುತ್ತೆ, ಇವನು ಯಾರೋ ಕ್ರಿಮಿನಲ್ ಕೇಸ್ ಗಿರಾಕಿಯಪ್ಪ, ಇವನು ನನಗೆ ಬೇಕಾ ಬೇಡವಾ ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಅದನ್ನು ನಾವು ಪ್ರಭಾವ ಇರಲಿಕ್ಕೆಲ್ಲ ಹೇಳ್ತಾ ಇರೋದು. ಅಫಿಡೇವಿಟ್ಗಳಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅಫಿಡೇವಿಟ್ ಕೊಡ್ತಾರಲ್ಲ, ಇಷ್ಟು ಆಸ್ತಿ ಇದೆ, ಚಿನ್ನ ಇದೆ, ಒಡವೆ ಇದೆ, ಮನೆ ಇದೆ, 2 ವೀಲರ್ ಇದೆ, ಕಾರ್ ಇದೆ ಅಂತ ಹೇಳಿ ಕ್ರಿಮಿನಲ್ ಕೇಸ್ ಇದೆ ಅಂತಲೂ ಕೊಟ್ಟಿರ್ತಾರೆ. ಅಫಿಡೇವಿಟಲ್ಲಿ ಅದು ಕಳೆದು ಹೋಗ್ಬಿಟ್ಟಿರುತ್ತೆ. ಅದರ ಬದಲಿಗೆ ಒಂದೇ ಒಂದು ಕೇಸ್ ಇದ್ದರೂ ಕೂಡ ಈ ರೀತಿ ಅವ್ರ ಹೆಸರಿನ ಮುಂದೆ ಬಂದುಬಿಟ್ರೆ, ಹೆಸರಿನ ಮುಂದೆ ಬಂದರೆ ಆಗ ನಾವು ರಿಜೆಕ್ಟ್ ಮಾಡಬೇಕಾ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಜನ ಡಿಸೈಡ್ ಮಾಡ್ಕೊಳ್ತಾರೆ. ರಾಜಧರ್ಮಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಪಾಪ ಮರೆತು ಹೋಗಿದೆ. ಇವರದ್ದೇ ನಾಯಕರು ಹೇಳಿದಂಥ ಮಾತುಗಳನ್ನು, ಪಾಠವನ್ನು ಮರೆತು ಯಾವುದೋ ಒಂದು ಲೋಕದಲ್ಲಿ ಒಂದು ನಾಗಾಲೋಟದಲ್ಲಿ ಮುನ್ನುಗ್ತಾ ಇದ್ದಾರೆ. ಕೇಳಿಸ್ಕೊಳ್ರಪ್ಪ ಇನ್ನೊಮ್ಮೆ ರಾಜಧರ್ಮ ಏನು ಹೇಳುತ್ತೆ. ಮತ್ತೆ ಇದು ಪಾಠ ಆಗಬೇಕು, ಗ್ರಂಥ ಆಗಬೇಕು, ನಿಮಗೆ ಅವರ ಮಾತುಗಳು ಗ್ರಂಥ ಆಗಬೇಕು. ಕೇಳಿಸ್ಕೊಳ್ಳಿ. राजधर्म का पालन करें। राजधर्म ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। मुझे विश्वास है कि नरेंद्र भाई यही कर रहे हैं। बहुत बहुत धन्यवाद। ನಾವೇನು ಮಾಡಿದ್ವಿ ನಾವು ಈ ಮಾತೆಲ್ಲ ಕೇಳಿ ಅಧಿಕಾರಕ್ಕೆಲ್ಲ ಬಂದು ನಮಗೊಂದು ಒಳ್ಳೆ ಹೆಸರು ಬಂದು ಎಲ್ಲ ಆದಮೇಲೆ ಜನ ಎಲ್ಲ ನಂಬಿದ ಮೇಲೆ, ಈ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ನಂಬಿದ ಮೇಲೆ ನಾವು ಮಾಡಿದ್ದೇನು? ಪ್ರಾಣ ಉಳಿಸಿದ್ವಾ? ಪ್ರಾಣ ಹೋದವ್ರು ಲೆಕ್ಕ ಕೊಟ್ವಾ? ಕನಿಷ್ಠ ಮನೆಗೆ ಹೋಗಿ ಪರಿಹಾರವನ್ನು ಕೊಟ್ವಾ? ಅವ್ರಿಗೊಂದು ಉದ್ಯೋಗವನ್ನು ಕೊಡಿಸ್ತಾ ಇದ್ದೀವಾ? ಕೋಟ್ಯಾಂತರ ಕೆಲಸ ಹೊರಟೋಯ್ತು, ಉದ್ಯೋಗದ ಬಗ್ಗೆ ಉಸಿರೇ ಇಲ್ಲ ಯಾರ ಕಡೆಯಿಂದನೂ ಕೂಡ. ಆಲ್ವೇಸ್ ಸ್ಟುಪಿಡ್. ಜನ ದಯವಿಟ್ಟು ಯಾಮಾರಬೇಡಿ. ಈ ಕಡೆ ಪಂಗಡ ಆದರೂ ಸರಿನೇ, ಆ ಕಡೆ ಪಂಗಡ ಆದರೂ ಸರಿನೇ, ಈ ಪಕ್ಷ ಆದರೂ ಸರಿನೇ, ಆ ಪಕ್ಷ ಆದರೂ ಸರಿನೇ, ಇವೆಲ್ಲವೂ ಕೂಡ ಡಿವೈಡ್ ಆ್ಯಂಡ್ ರೂಲ್. ನಮ್ಮಲ್ಲಿ ಇರುವ ಒಗ್ಗಟ್ಟನ್ನು ಬೇರ್ಪಡಿಸ್ಕೊಂಡು ಅವ್ರ ಕಡೆ ಒಂದಷ್ಟು ಗುಂಪನ್ನು ಮಾಡಿಕೊಂಡು ಅವರ ಮತಗಳನ್ನು ಹಾಕ್ಕೊಂಡು ಗೆಲ್ಲೋ ಉದ್ದೇಶ ಮಾತ್ರ. ಇವ್ರ ಅಣ್ಣ ಅಂತಾರೆ, ಅವ್ರ ತಮ್ಮ ಅಂತಾರೆ, ಬಂಧು ಅಂತಾರೆ, ಬಾಂಧವ್ಯ ಅಂತಾರೆ. ಇದನ್ನೆಲ್ಲ ನಾವು ನಂಬಬಾರದು. ಇವರ ರಾಜಕೀಯ ದಾಳಗಳಿಗೆ ನಾವು, ನೀವು, ಆ ಸಮುದಾಯನೋ ಈ ಸಮುದಾಯನೋ ಯಾರು ಕೂಡ ಬಲಿಯಾಗಬೇಡಿ. ಅಧಿಕಾರದಲ್ಲಿರುವವರಿಗೆ ಅತಿ ದೊಡ್ಡ ಗುರಿ ಅಧಿಕಾರದಲ್ಲಿರೋದು ಮಾತ್ರ.
ಅವ್ರಿಗೆ ಅಧಿಕಾರ ಮಾತ್ರ ಮುಖ್ಯ ಅವ್ರಿಗೆ, ಅದು ಬಿಟ್ಟು ಯಾವ ಕಾಳಜಿನೂ ಇರಲ್ಲ. ಕಾಳಜಿ ಇರುವಂತೆ ಬಿಂಬಿಸ್ತಾರೆ, ಒಂದು ಸ್ಯಾಂಪಲ್ ಸೈಜ್ ತೋರಿಸ್ತಾರೆ, ಇಷ್ಟೇ. ಅತ್ಯಂತ ದೊಡ್ಡ ಸತ್ಯ ಇದು, ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ಗಾಂಧೀಜಿಯವರಿಗೆ ಈ ಹಾಡು ಬಹಳ ಪ್ರಿಯವಾಗಿತ್ತು, ಬಹಳ ಸಂದೇಶ ಇದೆ. ಇದು ಇವತ್ತಿನ ಆಲ್ವೇಸ್ ಸ್ಟುಪಿಡ್. ನಮಸ್ಕಾರ.